ಹೌದು ಸರ್, ಯಾಕಂದ್ರೆ ಏನು ಒಂಚೂರು ಕೆಮಿಕಲ್ ಹಾಕಲ್ಲ ಸರ್. ನೋಡಿ ಇದಕ್ಕೆಲ್ಲ ತುಂಬಾ ಜನ ಕೆಮಿಕಲ್ ಹಾಕ್ಬಿಡ್ತಾರೆ ಸರ್. ಇಲ್ಲೇನ್ ನೀವು ಕಾಣ್ತಾ ಇದ್ರಲ್ಲ, ನಾವ್ ಏನು ಹಾಕಲ್ಲ ಸರ್, ನ್ಯಾಚುರಲ್ ಆಗಿ ಇದೇ ವಾಸಿ ಮಾಡ್ಕೊಂಡತ್ತೆ ಸರ್. ಇಲ್ಲಿ ನೋಡಿ, ಇದರಿಂದ ಮುಂದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಸರ್. ಹುಳ ಹೊಡೆದಿರೋ ಹಣ್ಣು ತಿಂದ್ರೆ ಆದ್ರೂ ಮನುಷ್ಯ ಬದುಕಂತಾನೆ. ಈ ಪ್ಲಾಸ್ಟಿಕ್ ತಿಂದಿ ಅದು ವಿಷನೇ ಸರ್, ಒಂದಲ್ಲ ಒಂಥರ. ಆ ಒಂದ್ ಕಾರಣಕ್ಕೋಸ್ಕರ ನಾನು ಇದಕ್ಕೆ ಯಾವ್ದೇ ರೀತಿ ಕವರ್ ಕಟ್ಟಲ್ಲ ಸರ್. ನೋಡಿ ನನ್ನ ಇದು ಶಾಶ್ವತವಾಗಿರುತ್ತೆ ಸರ್. ಸಿಟಿಲಾರು ಸೈಟ್ ಇದ್ರೆ ಯಾರೋ ಒಬ್ಬ ಎಕ್ಸ್ಟ್ರಾ ದುಡ್ಡು ಕೊಡ್ತಾನೆ ಮಾರ್ಬಿಡೋಣ ಅನ್ಸುತ್ತೆ. ಇದು ಇಷ್ಟೆಲ್ಲ ಕಷ್ಟ ಬಿದ್ದು ನಾನ್ ಮಾಡಿರೋದಕ್ಕೆ ಇವತ್ತು ಇದಕ್ಕೆ ಯಾರೇ 1 ಕೋಟಿ ಬೆಲೆ ಕೊಟ್ರು ಕೊಡಲ್ಲ ಸರ್. ಯಾಕಂದ್ರೆ ಎಷ್ಟು ಪರಿಶ್ರಮ ಪಟ್ಟಿದೀವಿ ಒಂದೊಂದ್ ಗಿಡ ಹಾಕೋದಕ್ಕೆ ಅಂತ ನಮಗ್ ಗೊತ್ತಿದೆ ಸರ್. ಯಾಕಂದ್ರೆ ನನ್ಗೆ ಅನುಭವ ಇರ್ಲಿ. ಇಲ್ಲ ಅಕ್ಕಪಕ್ಕದವರೆಲ್ಲ ತಿಕ್ಲಾ ಅಂತಾರೆ ಸರ್ ನನ್ಗೆ. ಆ ಕ್ಯಾಮ್ರಾ ಹಾಕಿದ್ದೀನಲ್ಲ ಅದ್ರಲ್ಲಿ ಕೇಳಿಸ್ತಾ ಇರುತ್ತೆ, ಯಾವನ ತಿಕ್ಲಾ ಹಿಂಗ್ ಬಿಟ್ಕೊಂಡಿದ್ದಾನ ತೋಟನ ಅಂತ ಸರ್. ಇದು ನೋಡಿ ಸರ್, ನಾನು ಪಕ್ಷಿಗೆ ಊಟ ಹಾಕಿದಾಗ ಪಕ್ಷಿ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು ಸರ್. ಇದೇ ತರ ಇನ್ನೂ ಒಂದಷ್ಟು ಸೀಬೆ ಗಿಡಗಳು ಬಂದಿದೆ ಸರ್ ನಮ್ಗೆ. ಈ ಪ್ಲಾಟ್ ಅಲ್ಲಿ ಏನೇನಿದಾವೆ ಸರ್? ಎಲ್ಲಾದ್ರಲ್ಲೂ ನಾನು ಹಾಗೆ ಹಾಕಿರೋದು ಸರ್. ನೀವು ಇನ್ನೊಂದ್ ಕೇಳಿದ್ರೆ ಸರ್, ನಾನು ಪ್ರತಿ 20 ಅಡಿಗೆ ಒಂದು ತೆಂಗು ಹಾಕಿದ್ದೀನಿ ಸರ್. ತೆಂಗಿಂದ ಪ್ರತಿ 10 ಅಡಿಗೆ ಒಂದು ಸೀಬೆ ಕಾಣ್ತಾ ಹೋಗುತ್ತೆ ಸರ್. ನಿಮ್ಗೆ ಪೂರ್ತಿ ತೋಟ ಹಾಗೆ ಇದೆ. ಒಂದ್ ತೆಂಗು ಪ್ರತಿ 10 ಅಡಿಗೆ ಸೀಬೆ, ಸುತ್ತಲೂ ಈ 2 ಸೀಬೆ ಮಧ್ಯ ಒಂದು ಪಪಾಯ ಇದೆ ಸರ್. ಓಕೆನಾ ಸರ್? ಈ 4 ಗಿಡದ ಮಧ್ಯ ನೀವು ಒಂದು ಅಬ್ಸರ್ವ್ ಮಾಡಿ ನೋಡಿ, ಒಂದು ನೈಟ್ರೋಜನ್ ಫಿಕ್ಸೇಷನ್ ಗಿಡ ಇದೆ, ಒಂದು ಗ್ಲಿಸಿಡಿಯಾ, ಇಲ್ಲ ಅಲ್ಲಿ ನೋಡಿ ಅಕ್ಸೆ, ಇಲ್ಲ ನುಗ್ಗೆ, ಯಾವ್ದಾರ ಒಂದು ನೈಟ್ರೋಜನ್ ಫಿಕ್ಸೇಷನ್ ಗಿಡ ಇದೆ ಸರ್. ಸೊ ಇದೇನಕ್ಕೆ ಅಂದ್ರೆ ಸರ್, ನಾವು ಕೃತಕವಾಗಿ ಏನು ಕೊಡಲ್ಲ. ಸೊ ಅದರಿಂದಾಗಿ ಒಂದಷ್ಟು ನೈಟ್ರೋಜನ್ ಫಿಕ್ಸೇಷನ್ ನೈಸರ್ಗಿಕವಾಗಿ ತಗೊಂಡ್ಲಿ ಅಂತ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಸರ್. ಅದ್ ಬಿಟ್ರೆ ಇನ್ನೇನು ಈ ಬಾರ್ಡರ್ ಅಲ್ಲಿ ನೋಡ್ತಿರಲ್ಲ ಸರ್, ಇದೆಲ್ಲ ನಾವು ಒಂದಷ್ಟು ಹಣ್ಣುಗಳು ತಿಂದು ಮನೇಲಿ ಆ ಬೀಜದಲ್ಲಿ ಬೆಳೆದಿರುವಂತ ಗಿಡಗಳು. ಇದೇನ್ ನಿಮ್ ಬಾರ್ಡರ್ ಅಲ್ಲಿ ಏನೇನ್ ಗಿಡಗಳು ಕಾಣುತ್ತಲ್ಲ, ಇಲ್ಲ ನಾನ್ ಹಾಕಿರೋದು ಇಲ್ಲ. ಇದ್ರಲ್ಲಿ ನೋಡಿ ಸರ್, ಒಂದಷ್ಟು ಹಣ್ಣುಗಳು ಬಿಟ್ಬಿಟ್ಟಿರ್ತೀನಿ ನಾನು ಇಲ್ಲಿ. ಸೀಬೆ ಇದೆಲ್ಲ ಒಂದ್ ಗಿಡದಲ್ಲಿ ಸಾಮಾನ್ಯವಾಗಿ ಒಂದ್ 2 ರಿಂದ 3 ಹಣ್ಣು ಪಕ್ಷಿಗಳಿಗೆ ಅಂತಾನೆ ಬಿಟ್ಬಿಡ್ತೀನಿ ಸರ್ ನಾನು. ನೀವು ಬೆಳಗ್ಗೆ ಇನ್ನೂ ಸ್ವಲ್ಪ ಬೇಗ ಬಂದ್ರೆ ಒಂದಷ್ಟು ಪಕ್ಷಿಗಳು, ಒಂದಷ್ಟು ನವಿಲುಗಳು ಇರುತ್ತೆ ಸರ್. ಅದ್ ನೋಡೋ ಆನಂದನೇ ಬೇರೆ. ಸೊ ಒಂದ್ ಗಿಡದಲ್ಲಿ 3 ರಿಂದ 4 ಹಣ್ಣು ನಂದಲ್ಲ ಸರ್, ಪಕ್ಷಿಗಳಿಗೆ ಅಂತ ಬಿಡ್ತೀನಿ ಸರ್. ಇವನ್ ಪಪಾಯನೂ ಅಷ್ಟೇ, ಒಂದ್ ಹಣ್ಣಿನ ಪಪಾಯ ಬಿಟ್ಬಿಡ್ತೀನಿ ಸರ್. ಪ್ರತಿಯೊಂದು ಅಳಿಲು ಎಲ್ಲ ತಿನ್ಲಿ ಅಂತ ಸರ್. ಇಲ್ಲಿ ಅಕ್ಕಪಕ್ಕದವ್ರೆಲ್ಲ ಕಂಪ್ಲೇಂಟ್ ನನ್ಗೆ, 3 ಹೊತ್ತು ನಿಮ್ ತೋಟದಲ್ಲಿ ನವಿಲು ಇರುತ್ತೆ, ಅದಿನ್ ನಮ್ ತೋಟಕ್ ಬರುತ್ತೆ ಅಂತ. ನಾನೇನು ಮಾಡಕ್ ಅಂತ. ಏನೋ ನಾವಂತೂ ಅದೇನೋ ದೇವ್ರ ಅದೊಂದು ಅವಕಾಶ ಕೊಟ್ಟಿದ್ದಾನೆ. ಸೊ ನಮ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ. ನೀವು ನೋಡ್ಬೋದು ನೋಡಿ, ಬೇಕಾದಷ್ಟು ಹಣ್ಣು ಬಿಟ್ಬಿಟ್ಟಿರ್ತೀನಿ. ಇದು ಪಕ್ಷಿಗೆ ಅಂತಾನೆ ಬಿಟ್ಟಿರೋದು ಸರ್. ತುಂಬಾ ಕೆಳಗಡೆನೂ ಬಿದ್ದಿದಾವೆ ಹಣ್ಣು ಸರ್. ನಾನು ಒಂದ್ 15 ದಿನ ಒಂದ್ ಸ್ವಲ್ಪ ನಮ್ಮ ಆಫೀಸಲ್ಲಿ ಒಂದಷ್ಟು ಕ್ಲೈಂಟ್ಸ್ ಬಂದ್ಬಿಟ್ಟಿದ್ರು ಸರ್, ಬರಕ್ ಆಗ್ಲಿಲ್ಲ. ಅದರಿಂದಾಗಿ ಹಣ್ಣಾಗಿದ್ ನೋಡಿ ಸರ್. ಇದೆಲ್ಲ ಪಕ್ಷಿ ತಿಂದ್ ಬಿಟ್ಟಿರೋದು. ತಿಂದಿದಾವೆ ಪಕ್ಷಿಗಳು. ಹೌದು ಸರ್. ಒಂದ್ ಗಿಡದಲ್ಲಿ ಮಿನಿಮಮ್ 3 ರಿಂದ 4 ಕಾಯಿ ಪಕ್ಷಿಗಳಿಗೆ ಅಂತ ಬಿಟ್ಬಿಡ್ತೀನಿ ಸರ್. ಈಗ ಸೀಬೆಯಿಂದ ಆದಾಯ ಪಡಿತಾ ಇದ್ದಾರೆ ಸರ್? ಓ ಸರ್, ಚೆನ್ನಾಗೇ ಪಡಿತಾ ಇದ್ದೀನಿ ಸರ್. ಇದ್ರ ವ್ಯಾಲ್ಯೂ ನನ್ನ ಹತ್ರ ಯಾರು ಸೀಬೆ ತಗೊಂಡಿದಾರಲ್ಲ ಸರ್, ಮತ್ತೆ ಹುಡಿಕೊಂಡ್ ಬರ್ತಾರೆ. ನಿಮ್ಗೊಂದ್ ಸೀಬೆ ಕಾಯಿ ಕೊಡ್ತೀನಿ ರೀ ಸರ್, ನೀವು ಜಸ್ಟ್ ತಿಂದ್ ನೋಡಿ. ಪಕ್ಷಿ ತಿಂದಿದ್ದ ಕೊಡಿ. ಅದ್ ತುಂಬಾ ಹಣ್ಣಾಗ್ಬಿಟ್ಟಿದೆ ರೀ, ಬೇರೆ ಕೊಡ್ತೀನಿ. ತೊಳಿ ಸರ್, ತಿಂದ್ ನೋಡಿ ಸರ್ ಹೆಂಗಿದೆ ಅಂತ ಹಣ್ಣು. ಸರ್ ಇದಕ್ಕೆ ತಲೆಗೆಡ್ಸ್ಕೊಂಬೇಡಿ. ಕೆಲವರೆಲ್ಲ ಇದ್ ನೋಡ್ಬಿಟ್ಟು ಹಣ್ಣು ಹಂಗಿದೆ ಹೆಂಗಿದೆ, ನೀವು ತಿನ್ಬಿಟ್ಟು ಹಣ್ಣು ಟೇಸ್ಟ್ ಹೆಂಗಿದೆ ಹೇಳಿ ಸರ್. ಓಕೆ ಸರ್. ಚಿಕ್ಕವರಿದ್ದಾಗ ನಾವು ಹೊಲಕ್ಕೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಈಗ ಕಾಡು ಗಿಡಗಳಾಗಿರ್ತವೆ, ಅದೇನ್ ತಿಂದು ಸ್ವಾದ ಬರುತ್ತಲ್ಲ ಅದೇ ಸ್ವಾದ. ಈಗ ನಾವು ಮಾರ್ಕೆಟ್ ಅಲ್ಲಿ ಯಾವ್ದೇ ಹಣ್ಣು ತಿಂದ್ರು ಇಷ್ಟು ಸ್ವಾದ ಇಲ್ಲ. ತುಂಬಾ ಸೂಪರ್ ಆಗಿದೆ ಸರ್. ಸರ್ ನನ್ನ ಹತ್ರ ಎಸ್ಪೆಷಲಿ ಹಣ್ಣನ್ನ ಈ ಜಿಮ್ ಅವರು ತಗೊಂಡ್ ಹೋಗ್ತಾರೆ ಸರ್. ಈ ಜಿಮ್ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂಥರ ಸ್ಮೂದಿ ತರ ಮಾಡ್ಕೊಂತಾರೆ ಸರ್, ಒಂದ್ ಜ್ಯೂಸ್ ತರ ಮಾಡಿ ಹಾಲ್ ಹಾಕ್ಬಿಟ್ಟು. ನನ್ನಲ್ಲಿ ತುಂಬಾ ಜನ ಹಣ್ಣು ಕೇಳ್ಕೊಂಡ್ ತೀಸ್ಕೊಂಡ್ ಹೋಗ್ತಾರೆ ಸರ್. ಒಳ್ಳೆ ಸ್ವಾದ ಇದೆ ಸರ್, ಟೇಸ್ಟ್ ಮಾತ್ರ ಸೂಪರ್ ಸರ್. ಸರ್ ನಾನು ಸೀಸನ್ ಅಲ್ಲಿ ಎಷ್ಟೇ ಪ್ರೈಸ್ ಇರ್ಲಿ ಸರ್, ನೀವು ಗಮನಿಸಿ, ಮನೆ ಹಿತ್ತಲಲ್ಲಿ ತಿಪ್ಪೆಯಲ್ಲಿ ಬೆಳೆದಿರ್ತಾವ ಗಿಡಗಳು ಬೀಜ ಬಿದ್ದು, ಆ ಹಣ್ಣಿನ ಟೇಸ್ಟ್ ಮಾರ್ಕೆಟ್ ಅಲ್ಲಿ ಸಿಗೋ ಹಣ್ಣಿನ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಇರ್ತದೆ. ಆ ತರ ಇದೆ ಸರ್. ಹೌದು ಸರ್, ಯಾಕಂದ್ರೆ ಏನು ಒಂಚೂರು ಕೆಮಿಕಲ್ ಹಾಕಲ್ಲ ಸರ್. ನೋಡಿ ಇದಕ್ಕೆಲ್ಲ ತುಂಬಾ ಜನ ಕೆಮಿಕಲ್ ಹಾಕ್ಬಿಡ್ತಾರೆ ಸರ್. ಇಲ್ಲೇನ್ ನೀವು ಕಾಣ್ತಾ ಇದ್ರಲ್ಲ, ನಾವ್ ಏನು ಹಾಕಲ್ಲ ಸರ್, ನ್ಯಾಚುರಲ್ ಆಗಿ ಇದೇ ವಾಸಿ ಮಾಡ್ಕೊಂಡತ್ತೆ ಸರ್. ಇಲ್ಲಿ ನೋಡಿ, ಇದರಿಂದ ಮುಂದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ನಾವೇನಂದ್ರೆ ಅದಾಗದೆ ನ್ಯಾಚುರಲ್ ಆಗಿ ಕ್ಲಿಯರ್ ಮಾಡ್ಕೊಬೇಕು ಅಂತ ಸರ್. ಹಣ್ಣು ತಿಂದ್ರೆ ಹೊಟ್ಟೆನೆ ತುಂಬ ಖಂಡಿತ ಇನ್ನು ಇದೆ ಸರ್, ತಿನ್ಸ್ತೀನಿ ನಿಮ್ಗೆ. ಟೇಸ್ಟ್ ಮಾತ್ರ ಸೂಪರ್ ಸರ್, ತಿನ್ಬಿಡಿ ಹೇಳ್ತೇನೆ ಸರ್. ಈಗ ನಾನು ಕವರ್ ಹಾಕಲ್ಲ ಸರ್,
ಕವರ್ ಹಾಕೋದ್ರಿಂದ 2 ಡಿಸ್ಅಡ್ವಾಂಟೇಜ್ ಸರ್. ಇದು ತುಂಬಾ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸರ್. ನಿಮ್ಗೆ ಈಗ ನೀರಿನ ಬಾಟ್ಲ್ ಮೇಲೆ ಒಂದ್ ಬರ್ದಿರ್ತಾರೆ, ನೀವು ನೋಡಿ ಬೇಕಿದ್ರೆ. ನಾವೇನ್ ಅಂಗಡಿಯಲ್ಲಿ ಕಾಸು ಕೊಟ್ಟು ತಗೊಂತೀವಲ್ಲ ಸರ್, ಆ ನೀರಿನ ಬಾಟ್ಲ್ ಕೆಳಗಡೆ ಬರ್ತಿರ. ಇದು ತುಂಬಾ ಜನ ಯಾರು ಗಮನಿಸಿರಲ್ಲ. ಈ ಬಾಟ್ಲ್ ನ ಬಿಸ್ಲಿಗೆ ಇಡಬೇಡಿ, ಸನ್ಲೈಟ್ ತೋರಿಸ್ಬೇಡಿ ಸೂರ್ಯನ್ಗೆ ಅಂತ ಇರುತ್ತೆ. ಯಾಕಂದ್ರೆ ಅದ್ರ ಮೇಲೆ ಯಾವಾಗ ಸೂರ್ಯನ ಕಿರಣ ಬೀಳುತ್ತಲ್ಲ ಸರ್, ಆ ಪ್ಲಾಸ್ಟಿಕ್ ಕಂಟೆಂಟ್ ಒಂದ್ ಸ್ವಲ್ಪ ಹೋಗಿ ನೀರಲ್ಲಿ ಸೇರ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ, ಸುಡ್ತದೆ, ಸುಟ್ಟಿ. ಅದೇ ಕೆಲಸ ಇವನ್ ಈ ಹಣ್ಣಿಗೂ ಆಗದು ಸರ್. ನಾವ್ ಯಾವಾಗ ಈ ಕವರ್ ಕಟ್ತೀವಲ್ಲ ಸರ್, ಯಾಕಂದ್ರೆ ಇದು ಬಿಸ್ಲಲ್ಲಿ ಇರುತ್ತೆ. ನಾವೇನು ಪಕ್ಷಿ ತಿನ್ಬಾರ್ದು ಅಂತ ಕಟ್ತೀವಿ ನಾವು, ಏನ್ ಸರ್? ಬಟ್ ಮನುಷ್ಯ ತಿನ್ನಕ್ ಆಗ್ಬಾರ್ದು ಆತರ ಹಣ್ಣು ನಾವ್ ಬೆಳಿತಾ ಇದೀವಿ. ಅಂದ್ರೆ ಪಕ್ಷಿನೂ ಮುಟ್ಟದೇ ಇಲ್ದಿರೋ ಅಂತ ಹಣ್ಣು ನಾವ್ ತಿಂತೀವಿ ಸರ್. ಅವಾಗ ಏನಾಗುತ್ತೆ ಗೊತ್ತಾ ಸರ್, ಆ ಬಿಸಿಲು ಬಿದ್ದು ಬಿದ್ದು ಏನ್ ಸರ್, ಆ ಕವರ್ ಅಲ್ಲಿ ಇರೋ ಅಂತ ಒಂದಷ್ಟು ಅಂಶಗಳು ಹಣ್ಣಿಗೆ ಹೋಗಿ ಸೇರ್ಕೊಂಡುತ್ತೆ ಸರ್. ಅದು ಸರ್, ಹುಳ ಹೊಡೆದಿರೋ ಹಣ್ಣು ತಿಂದ್ರೆ ಆದ್ರೂ ಮನುಷ್ಯ ಬದುಕಂತಾನೆ. ಈ ಪ್ಲಾಸ್ಟಿಕ್ ತಿಂದಿ ಅದು ವಿಷನೇ ಸರ್, ಒಂದಲ್ಲ ಒಂಥರ. ಆ ಒಂದ್ ಕಾರಣಕ್ಕೋಸ್ಕರ ನಾನು ಇದಕ್ಕೆ ಯಾವ್ದೇ ರೀತಿ ಕವರ್ ಕಟ್ಟಲ್ಲ ಸರ್. ನೋಡಿ, ನನ್ಗೆ ಈ ತರ ಒಂದಷ್ಟು ಎಫೆಕ್ಟ್ ಆಗುತ್ತೆ ಸರ್. ನೋಡಿ, ಇದೇ ನನ್ನಲ್ಲಿ ಎಫೆಕ್ಟ್ ಆಗೋದು ಸರ್. ನೀವು ಇಲ್ಲಿ ನೋಡ್ಬೋದು, ಬನ್ನಿ ಸರ್ ಇಲ್ಲಿ. ಸರ್, ಇದೇನಾಗುತ್ತೆ ಅಂದ್ರೆ ಒಂದು ರಾತ್ರಿ ಹೊತ್ತು ಒಂದು ಊಚಿ ತರ ಬರುತ್ತೆ ಸರ್, ಅದು ಹೊಡೆಯುತ್ತೆ ಇದಕ್ಕೆ. ಹೊಡೆದು ಈ ತರ ಒಂದ್ ಮಾರ್ಕ್ ಮಾಡುತ್ತೆ. ಇದೇ ತೈವಾನ್ ಸೀಬೆ ಆಗ್ಬಿಟ್ಟಿದ್ರೆ ಅದು ಒಳಗ ಹೋಗ್ಬಿಟ್ಟಿರೋದು. ಯಾಕಂದ್ರೆ ಅದು ತೆಳ್ಳು ಗಟ್ಟಿ ಇಲ್ಲ, ಗಟ್ಟಿ ಇರಲ್ಲ, ಅದು ಒಳಗೋಗ್ಬಿಡುತ್ತೆ. ಇದು ನಮ್ ನಾಟಿ ಆಗಿರೋದ್ರಿಂದ ಒಳಗೋಗಲ್ಲ. ಅದಕ್ಕೆ ನೀವು ಯೋಚನೆ ಮಾಡಿ, ನಾವು ಚಿಕ್ಕ ಹುಡುಗರು ಇದ್ದಾಗ ಯಾವ್ದೇ ಸೀಬೆಲ್ಲೂ ನಮ್ಗೆ ಹಣ್ಣಾಗೋವರೆಗೂ ಒಂದು ಹುಳ ಕಾಣಿಸ್ತಾ ಇರ್ಲಿಲ್ಲ ಒಳಗಡೆ. ಕಾಯಿ ನೀವು ತಿಂದಾಗ ಎಲ್ಲೂ ಹುಳ ಅಂತ ಇರ್ಲಿಲ್ಲ. ಇವಾಗಿನ ನೀವು ಯಾವ್ದೇ ಮಾರ್ಕೆಟ್ ಅಲ್ಲಿ ತಗೊಳ್ಳಿ, ಹುಳ ಇದ್ದೇ ಇರುತ್ತೆ. ಯಾಕಂದ್ರೆ ಅದು ಸ್ಕಿನ್ ದಪ್ಪ ಇಲ್ಲ ಸರ್. ಸೊ ನಾವೇನ್ ಮಾಡ್ತಾ ಇದೀವಿ, ಒಂದಷ್ಟು ಅಂದ ಚಂದ ಚೆನ್ನಾಗಿರ್ಲಿ ಅನ್ಬಿಟ್ಟು, ಕಾಯಿ ದಪ್ಪ ಬರ್ಲಿ, ಹಂಗ್ ಬರ್ಲಿ, ಹಿಂಗ್ ಬರ್ಲಿ ಅನ್ಬಿಟ್ಟು ಅರ್ಧ ಕೆಮಿಕಲ್ ಈ ತರ ಒಂದಷ್ಟು ರೋಗಗ್ರಸ್ತ ಹಣ್ಣೆ ತಿಂತಾ ಇರೋದು ಸರ್. ಇದು ತುಂಬಾ ಜನಕ್ಕೆ ಬೇಜಾರಾಗುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ಇದು ಕಡು ಸತ್ಯ ಸರ್. ಇದು ಪ್ರಾಣಿ ಪಕ್ಷಿ ಒಂದಷ್ಟು ಹುಳ ಹಪ್ತೆ ಕೂಡ ತಿಂದೇ ಇಲ್ದಿರೋ ಹಣ್ಣನ್ನ ಮನುಷ್ಯ ತಿಂತಾ ಇದ್ದಾನೆ. ಇದು ಸತ್ಯವಾದ ಮಾತು ಸರ್. ಸರ್ ನೋಡಿ, ಇದು ಅಷ್ಟೇ ನೋಡಿ, ನಿಮ್ ಗಿಡ ಹೆಂಗಾಗಿದೆ. ಏನು ಕೆಮಿಕಲ್ ಹೊಡೆದ ಕಾಯಿ ನೋಡಿ ಸರ್. ಇದು ಬಿಡಿ, ಕೆಳಗಡೆ ನೋಡಿ ಎಷ್ಟು ಕಾಯಿ ಬಿದ್ದಿದೆ ಏನ್ ಸರ್. ಇದು ನಾನು 10 ದಿನ ಬಂದಿಲ್ಲ ಸರ್. ನಾನು ಡೈಲಿ ಕರೆಕ್ಟ್ ಆಗಿ ಕೀಳಕ್ ಸ್ಟಾರ್ಟ್ ಮಾಡಿದ್ರೆ ಸರ್, ಡೈಲಿ ನನಗೆ 5 ರಿಂದ 6 kg ಮಿನಿಮಮ್ ಸಿಕ್ಕುತ್ತೆ ಸರ್. 1 kg ನಾನು ಕೊಡೋದು ಮಾರ್ಕೆಟ್ ಬೆಲೆ ಎಷ್ಟೇ ಇರ್ಲಿ ಸರ್, 65 ರೂಪಾಯಿ ಸರ್ ನನ್ನ ಬೆಲೆ. ನಾನ್ ನನ್ನ ಸೀಬೆಗೆ ಅಂತ ಬೆಲೆ ಫಿಕ್ಸ್ ಮಾಡಿದೀನಿ. 100 ಇರ್ಲಿ, 20 ಇರ್ಲಿ, 10 ರೂಪಾಯಿ ಇರ್ಲಿ, 120 ರೂಪಾಯಿ ಆಗ್ಲಿ ಸರ್, 65 ರೂಪಾಯಿ ಸರ್ ಸೀಬೆ ನಾನ್ ಕೊಡೋದು. ಇಲ್ಲಿ ನೋಡಿ ಸರ್, ಎಷ್ಟ್ ಚೆನ್ನಾಗಿದೆ ಸೀಬೆಕಾಯಿ. ಒಂದೊಂದ್ ಕಿತ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಸರ್, ಇಲ್ಲಿ ನನ್ ಕೀಳಕ್ ಮುಂಚೆ ನೀವು ಇದನ್ನ ತೋರಿಸ್ಬೇಕು. ಇಲ್ಲಿ ನೋಡಿ ಸರ್, ಇಲ್ಲಿ ಎಷ್ಟು ಕಳೆ ಇದೆ. ಹೌದು, ಸೀಬೆಕಾಯಿ ನೋಡಿ ಸರ್ ಹೆಂಗಿದೆ. ನಿಮ್ ಮುಂದೆ ಕೇಳ್ತೀನಿ. ಅದೇ ಕವರ್ ಆಗಿದೆ, ಕಳೆನೇ ಕವರ್ ಆಗಿದೆ. ಅದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕದೇ ಬೇಕಾಗಿಲ್ಲ, ನ್ಯಾಚುರಲ್ ಕವರ್. ಎಷ್ಟ್ ಚೆನ್ನಾಗಿರುತ್ತೆ ಅಂದ್ರೆ ನೋಡಿ, ಎಲ್ಲ ಇರುವೆ ಇವೆಲ್ಲ ಇದೆ. ಬಟ್ ನಾನು ಹಿಂಗೆ ಸರ್, ನಾನು ಯಾವ್ದೇ ರೀತಿ ಕವರ್ ಹಾಕಲ್ಲ, ಅದು ಮುಚ್ಚಿಗೆ ಮಾಡಲ್ಲ, ಅದಕ್ಕೊಂದು ಔಷಧಿ ಹೊಡಿಯಲ್ಲ. ಮ್ಯಾಕ್ಸಿಮಮ್ ಸರ್, ಇದು ಇನ್ನೂ ತಿನ್ನಕ್ ಸ್ಟಾರ್ಟ್ ಆದ್ರೆ ನಾನು ವೇಸ್ಟ್ ಡಿಕಂಪೋಸರ್ ಸ್ಪ್ರೇ ಹೊಡಿತೀನಿ, ಇಲ್ಲ ಹುಳಿ ಮಜ್ಜಿಗೆ ಸ್ಪ್ರೇ ಹೊಡಿತೀನಿ ಸರ್. ಇಲ್ಲ ನಮ್ದೊಂದು ನೀಮಾಮೃತ ಅಂತ ಒಂದಿದೆ. ಓಕೆ, ನೀಮ್ ಆಯಿಲ್, ಒಂದ್ ಸ್ವಲ್ಪ ಮೊಟ್ಟೆ ಮತ್ತೆ ನೀರು, ಇಲ್ಲ ವೇಸ್ಟ್ ಡಿಕಂಪೋಸರ್, ಅದೊಂದೇ ಸರ್ ಸ್ಪ್ರೇ. ಅದನ್ನು ಯಾವಾಗ್ಲೂ ಕೊಡಲ್ಲ ಸರ್ ನಾನು. ಈ ಮಳೆಗಾಲ ಮುಗಿದ್ಮೇಲೆ ಯಾವಾಗ ಕೀಟ ಬಾಧೆ ಜಾಸ್ತಿ ಆಗುತ್ತಲ್ಲ ಸರ್, ಅವಾಗ ಅಷ್ಟೇ ಸರ್ ಕೊಡೋದು. ನೀವ್ ಇನ್ನೊಂದು ನೋಡ್ಬೋದು ಸರ್, ಇಲ್ಲಿ ನೋಡಿ, ಈ ಕಡೆ ಎಲ್ಲ ಅಷ್ಟು ಫಲವತ್ತತೆ ಇಲ್ಲ. ಯಾಕೆ ಅಂದ್ರೆ ಸರ್, ಇದು ನಾನ್ ಮನುಷ್ಯ ಮಾಡಿರೋದು. ಇದ್ ನೀವ್ ಇಲ್ಲಿ ಅಪ್ಪಲ್ ಇದೀವಿ ನಾವು, ಅದ್ ತಗ್ಗಲ್ಲಿದೆ. ನಾನ್ ಭೂಮಿನ ಕಟ್ ಮಾಡಿ ಒಂದ್ ಸ್ವಲ್ಪ ಮಣ್ಣು ಆ ಕಡೆ ತಳ್ಳಿದೀನಿ. ಇದ್ ನೋಡಿ ಸರ್, ಈ ಕಡೆ ಹೆಂಗಿದೆ, ಇದು ಫುಲ್ ಫಲವತ್ತತೆ ಇದೆ. ಯಾಕಂದ್ರೆ ಈ ಮಣ್ಣನ್ನ ನಾನು ಮುಟ್ಟಿಲ್ಲ, ಇದಕ್ಕೇನು ಟಚ್ ಮಾಡಿಲ್ಲ ಸರ್. ಇದು ಆಕ್ಚುಲಿ ಭೂಮಿ ಈ ತರ ಇತ್ತು ಸರ್, ಪೂರ್ತಿ ಕರ್ವ ಕೆಳಗೆ. ಯಾಕಂದ್ರೆ ಅಲ್ಲಿ ನೋಡಿ ನಿಮ್ಗೆ KRS ಬ್ಯಾಕ್ ವಾಟರ್ ಕಾಣ್ತಾ ಇದೆ. ಇಲ್ಲಿನ ಭೂಮಿ ಇರೋದೇ ಹಂಗೆ ಸರ್. ಯಾಕಂದ್ರೆ ಬಿದ್ದಂತ ನೀರು KRS ಬ್ಯಾಕ್ ವಾಟರ್ ಹೋಗ್ಬೇಕು, ಜಮಾ ಆಗ್ತದೆ ಯಾವಾಗ್ಲೂ. ಸೊ ನಾನೇನ್ ಮಾಡಿದೀನಿ, ಆ ನೀರು ಅಲ್ಲಿಗೆ ಹೋಗ್ದಿದಂಗ್ ನಮ್ ಭೂಮಿಲಿ ಎಷ್ಟು ಹಿಡ್ಕೊಳಕ್ ಆಗುತ್ತೆ ಅದ್ರ ಪ್ರಕಾರ ಇಲ್ಲೆಲ್ಲ ಒಂದಷ್ಟು ದಪ್ಪ ದಪ್ಪ ಪಾತಿ ಮಾಡ್ಕೊಂಡು ಬಿದ್ದಂತ ನೀರು ಇಲ್ಲೇ ಇರ್ಲಿ ಅಂತ ಇಟ್ಟಿದ್ದೀನಿ ಸರ್. ಇದು ನೋಡಿ ಸರ್, ಇದು ಪೂರ್ತಿ ನಂದು ಖರಾಬ್ ಭೂಮಿ ಸರ್. ಇದು ನಾನು ಹೇಳದ್ನಲ್ಲ, ಪೇಪರ್ ಅಲ್ಲಿ ಇರೋದು 27, ಇನ್ನು ಖರಾಬ್ ಎಲ್ಲ ಸೇರಿ 4 ಗುಂಟೆ ಇದೆ ಅಂತ. ಇದಿಷ್ಟು ಖರಾಬು ಸರ್. ಇಲ್ಲಿರೋ ಅಷ್ಟು ಸೂಪರ್ ಆಗಿರೋ ಅಷ್ಟು ತೆಂಗು, ಸೀಬೆ, ಬಾಳೆ, ಪಪಾಯ ಇಡೀ ನನ್ನ ತೋಟದಲ್ಲಿ ಎಲ್ಲೂ ಇಲ್ಲ ಸರ್. ಈ 4 ಗುಂಟೆಯಲ್ಲಿ ಇರೋ ಅಷ್ಟು ಖರಾಬ್ ಭೂಮಿಯಲ್ಲೇ ಇಷ್ಟು ಚೆನ್ನಾಗಿದೆ. ಇದ್ರಲ್ಲಂತೂ ಸರ್, ನಾನು ಇದೇ ಹೇಳಿದ್ ನಿಮ್ಗೆ, ಹತ್ತತ್ರ 8-8.5 kg ಬಿದ್ದಿತ್ತು ಸರ್ ಬಾಳೆಗೊನೆ. ಇದ್ರಲ್ಲಿ ನೋಡಿ, ಈಗ ಆಲ್ರೆಡಿ 3 ಗೊನೆ ಇದೆ, ಬಂದಿದೆ. ಇದು ಮೊನ್ನೆ ಯಾರೋ ಒಬ್ಬ ಯಪ್ಪ ಬಂದಿದೆ ಸರ್, ಇಲ್ಲೊಂದಷ್ಟು ಕಳೆ ಇತ್ತು, ಕಟ್ ಮಾಡ್ಸಕ್ಕೆ ಅಂತ ಕರ್ದಿದೆ, ತುಂಬಾ ಉದ್ದ ಇತ್ತು ಅಂತ. ನಾನು ಹೋಗ್ ಬರೋದ್ರೊಳಗಡೆ ಇದ್ ನೋಡಿ, ಇದು ಕಟ್ ಮಾಡಿ ಹಾಕ್ಬಿಟ್ಟಿದ್ದಾನೆ ಹೂವನ್ನ. ನಾವು ಹೂವ ಕಟ್ ಮಾಡಲ್ಲ ಸರ್, ಯಾಕೆಂದ್ರೆ ನಮ್ ಜೇನು ಹುಳುಗಳಿಗೆ ಅದು ಒಂದ್ ಫುಡ್ ಹೋಗಿ ತಿನ್ನುತ್ತೆ ನೋಡಿ, ಹಂಗಿದೆ ಅಲ್ಲ ಸರ್.
ನಾವ್ ಯಾವ್ದು ಕಟ್ ಮಾಡಲ್ಲ ಸರ್. ಒಂದು ಮೋತೆ ಕಟ್ ಮಾಡಲ್ಲ ಸರ್. ಸರ್ ಇದು ನೋಡಿ ಸರ್, ನಾನು ಪಕ್ಷಿಗೆ ಊಟ ಹಾಕಿದಾಗ ಪಕ್ಷಿ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು ಸರ್. ಇದೇ ತರ ಇನ್ನೂ ಒಂದಷ್ಟು ಸೀಬೆ ಗಿಡಗಳು ಬಂದಿದೆ ಸರ್ ನಮ್ಗೆ. ನಾವ್ ಅದು ಫುಡ್ ಕೊಟ್ಟಿದೀವಿ, ಅದ್ ಕೊಟ್ಟಿದೆ ನೋಡಿ. ಆ ಪಪಾಯ ಗಿಡನು ಪಕ್ಷಿ ಹುಟ್ಸಿರೋದು. ಇದೆಲ್ಲ ಪಕ್ಷಿ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು ಸರ್. ಪ್ರಕೃತಿ ಏನನ್ನು ಇಟ್ಕೊಳ್ಳಲ್ಲ ಸರ್, ಅದು ಕೊಡ್ತದೆ. ಇದು ನೋಡಿ ಸರ್, ಪೂರ್ತಿ ಖರಾಬ್ ಭೂಮಿ ಸರ್. ಇದು ಪೂರ್ತಿ ದಪ್ಪ ದಪ್ಪ ಕಲ್ಲುಗಳಿದೆ. ಇದನ್ನ ಸುಮ್ನೆ ಒಂದ್ ಸಿಟ್ ಔಟ್ ತರ ಮಾಡೋಣ ಅಂತ ಅನ್ಕೊಂಡ್ ಬಿಟ್ಟಿದೀನಿ ಸರ್. ಜಾಗ ಸ್ವಲ್ಪ ಹೈಟ್ ಆಗಿರುತ್ತೆ, ಇದೊಂದ್ ಸ್ವಲ್ಪ ಎಲ್ಲ ರೆಡಿ ಮಾಡ್ಬೇಕು. ಎಲ್ಲ ಈ ತರ ದಪ್ಪ ದಪ್ಪ ಕಲ್ಲುಗಳು. ಇದಿಷ್ಟು ನೋಡಿ. ಇಲ್ಲೂ ಅಷ್ಟೇ ತೆಂಗು ಎಷ್ಟ್ ಇದೊಂದು ಎಕ್ಸ್ಪೆರಿಮೆಂಟ್ ಗೆ ಅಂತ ಹಾಕಿದೀನಿ ಸರ್. ನೀವ್ ಯಾವ ತೆಂಗು ನೋಡಿ ಇಷ್ಟು ಹಸ್ರಾಗಿ ಇಷ್ಟು ಸೂಪರ್ ಆಗಿ ಬಂದಿಲ್ಲ. ಇದೊಂದೇ ಸಕ್ಕದ ಬಂದಿರೋದು. ಇಲ್ಲಿ ಒಂದು ಪಪಾಯ ಗಿಡ ಇತ್ತು ಸರ್, ನಾವು ತೋಟ ಮಾಡ್ಬೇಕಾದ್ರೆ. ಇಲ್ಲಿ ಈ ಹಣ್ಣಿನ ಪಪಾಯನೇ ನಾವು ತಿಂದಿದೀವಿ 3 ತಿಂಗಳು. ಸರ್ ಇದು ಬಾಳೆ ನಮ್ಮ ಭಟ್ರದು, ಕೃಷ್ಣ ಬಾಳೆ. ಕೃಷ್ಣ ಬಾಳೆ ಸರ್. ಇದು ಭಟ್ರ ಹತ್ರ ಹೋಗಿದ್ದೆ ನಾನು, ತಿರುಮಲೇಶ್ ಭಟ್ರು. ಅವ್ರ ಹತ್ರ ಇಂದ ಅವ್ರು ಕೊರಿಯರ್ ಕಳ್ಸಿದ್ರು ನನ್ಗೆ ಪೋಸ್ಟ್ ಅಲ್ಲಿ ಕೇಳಿದಕ್ಕೆ. ಪಾಪ ₹1 ಇಸ್ಕೊಂಡಿಲ್ಲ ಸರ್ ಇದಕ್ಕೆ. ಸೂಪರ್ ಮನುಷ್ಯರು ಸರ್. ಈ ತರ ನನ್ಗೆ 3 ಬಾಳೆ ಕೊಟ್ಟಿದ್ದಾರೆ ಸರ್. ಇಲ್ಲೊಂದು ಹಾಕಿದೀನಿ, ಅಲ್ಲೊಂದು ಹಾಕಿದೀನಿ, ಆ ಕಡೆ ಒಂದು ಹಾಕಿದೀನಿ ಸರ್. ಪಪ್ಪಾಯ ಸೈಜ್ ಯಾವ ತರ ಬಂದಿದೆ ಸರ್? ಪಪ್ಪಾಯ ಈ ಸೈಜ್ ಇದೆ, ಒಂದಿದೆ ತೋರಿಸ್ತೀನಿ ಸರ್. ಇದು ಫಾರಮ್ ನಾನು ಹೆಂಗ ಹಾಕಿದೀನಿ ಅಂದ್ರೆ ಸರ್, ಒಂದ್ ಫಾರಮ್ ಒಂದ್ ನಾಟಿ ನೋಡಿ. ಇದು ನಾಟಿ, ನಿಮ್ಗೆ ಇಲ್ಲ ನೋಡಿ ಸೈಜ್ ಡಿಫ್ರೆನ್ಸ್. ಇದು ನಾಟಿ ಸರ್, ಇದು ಅದು ಫಾರಮ್. ಯಾಕಂದ್ರೆ ಸರ್ ಪಪ್ಪಾಯದಲ್ಲಿ ತುಂಬಾ ವೈರಸ್ ಬರುತ್ತೆ. ನೀವ್ ಅದಕ್ಕೆ ಔಷಧಿ ಹೊಡೆದೆ ನೀವು ನೋಡಿ, ಯಾವ್ದಕ್ಕೂ ಒಂದ್ರಲ್ಲೂ ವೈರಸ್ ಇಲ್ಲ ಸರ್. ಯಾಕಂದ್ರೆ ನಾನು ಒಂದ್ರಿಂದ ಒಂದ್ ತಳಿನ ಸ್ವಲ್ಪ ಬೇರೆ ಡಿಫ್ರೆಂಟ್ ಮಾಡಿದೀನಿ ಸರ್. ಇದು ಬೇಸಿಗೆಯಲ್ಲಿ ನೀರ್ ಕೊಟ್ಟಿರ್ಲಿಲ್ಲ, ಓಕೆ, ಗ್ರೋತೆ ಆಗಿರ್ಲಿಲ್ಲ, ಇಷ್ಟೇ ಇರೋದು. ಬಟ್ ಇದು ಪಚ್ಚಬಾಳೆ ಈಗ ಗೊನೆ ಬಿಡ್ತಾ ಇದೆ. ಇಷ್ಟೇ ಸೈಜ್ ಅಲ್ಲೇ ಗೊನೆ ಬರ್ತಾ ಇದೆ ಸರ್. ನಾವ್ ಏನ್ ಮಾಡಿಲ್ಲ ಅಂದ್ರೂ ಪ್ರಕೃತಿ ಅದ್ರ ಕೆಲ್ಸ ನಿಲ್ಸಲ್ಲ ಸರ್. ಅದು ಮಾಡ್ತಾನೆ ಇರುತ್ತೆ. ನೀವ್ ಇಲ್ಲೂ ನೋಡ್ಬೋದು ನೋಡಿ, ಎಷ್ಟಿದೆ ಕಳೆ. ನಮ್ಮಲ್ಲಿ ನಾನು ಏನು ತಗ್ಗಿಲ್ಲ ಸರ್. ನನಗೆ ಓಡಾಡಕ್ಕೆ ಎಷ್ಟು ಜಾಗ ಬೇಕಲ್ಲ ಸರ್, ಅಷ್ಟ್ ಮಾತ್ರ. ಕೆಲವ್ರು ಏನ್ ಮಾಡ್ತಾರೆ, ಕಳೆ ಹೊಡಿಯೋದು ಅಂದ್ರೆ ಈ ಭೂಮಿ ಕಾಣಂಗೆ ಹೊಡೆದಾಕ್ಬಿಡ್ತಾರೆ ಸರ್. ನಾವ್ ಆತರ ಹೊಡಿಯಲ್ಲ ಸರ್. ಅಟ್ಲೀಸ್ಟ್ ಅಲ್ಲೊಂದ್ ಸ್ವಲ್ಪ ಹುಲ್ಲು ಇರ್ಬೇಕು ಸರ್. ಭೂಮಿ ಪೂರ್ತಿ ಮುಚ್ಚಿಗೆ ಆಗ್ಬೇಕು ಯಾವಾಗ್ಲೂ ಅಂತ. ಇಲ್ಲಿ ಅಕ್ಕಪಕ್ಕದವರೆಲ್ಲ ತಿಕ್ಲಾ ಅಂತಾರೆ ಸರ್ ನನ್ಗೆ. ಆ ಕ್ಯಾಮ್ರಾ ಹಾಕಿದ್ದೀನಲ್ಲ ಅದ್ರಲ್ಲಿ ಕೇಳಿಸ್ತಾ ಇರುತ್ತೆ, ಯಾವನ ತಿಕ್ಲಾ ಹಿಂಗ್ ಬಿಟ್ಕೊಂಡಿದ್ದಾನ ತೋಟನ ಅಂತ. ಇದು ಅಷ್ಟೇ ಸರ್. ಒಂದು ಪುಟ್ ಬಾಳೆ ಅಂತ ಕೊಟ್ರು ನಮ್ಮ ತಿರುಮಲೇಶ್ ಭಟ್ರು ಸರ್. ಸೊ ಇದು ನೋಡಿ ಸಕದ ಬಂದಿದೆ, ಚೆನ್ನಾಗಿ ಬಂದಿದೆ. ಬಾಳೆಗ್ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಹಾಕ್ಬೇಕಾದ್ರೆ ಹಾಕಿದ್ದೆ ಸರ್ ನಾನು. ಮತ್ತೆ ಇಲ್ಲೂ ಕೂಡ ಒಂದಷ್ಟು ಡ್ರ್ಯಾಗನ್ಗೆ ಅಂತ ಜಾಗ ಬಿಟ್ಕೊಂಡಿದ್ದೆ. ಇಲ್ಲೂ ಮಾಡ್ಕೊಂಡಿದಾರ ಫುಲ್ ಸರ್. ಎಲ್ಲೆಲ್ಲಿ ಪಪಾಯ ಹೋಯ್ತಲ್ಲ ಸರ್ ನಂದು ಬೇಸಿಗೆಯಲ್ಲಿ, ಅಲ್ಲೆಲ್ಲ ನೆಕ್ಸ್ಟ್ ಡ್ರ್ಯಾಗನ್ ಬರ್ಬೇಕು ಅಂತ ಹಾಕಿದೀನಿ. ಈಗ ನಮ್ಮಲ್ಲಿ ನವಿಲ್ ಜಾಸ್ತಿ, ಕೂತ್ಕೊಂಡು ಅದ್ ಕರೆಕ್ಟ್ ಆಗಿ ಸೆಟ್ ಆಗದಿದ್ರೆ ಬೀಳಿಸ್ಬಿಟ್ರೆ ಕಷ್ಟ ಅಂತ ಅಟ್ಲೀಸ್ಟ್ ಒಂದ್ 6 ತಿಂಗಳು ನೀಟಾಗಿ ಕಂಬ ಸೆಟ್ ಆಗ್ಲಿ ಅಂತ ಒಂದ್ ಲೆಕ್ಕಕ್ಕೆ ಬಿಟ್ಟಿದೀನಿ ಸರ್. ಇಲ್ಲೂ ಅಷ್ಟೇ ನೀವು ನೋಡಿ ಅಕ್ಸೆ, ಗ್ಲಿರ್ಸಿಡಿಯಾ, ನುಗ್ಗೆ ಎಲ್ಲಾ ಕಡೆ ಇದೆ ಸರ್. ನೀವ್ ಬೇಕಾದ್ರೆ ಒಂದ್ ರೌಂಡ್ ನೋಡ್ಬೋದು. ಎಲ್ಲಾ ಕಡೆ ನೈಟ್ರೋಜನ್ ಫಿಕ್ಸೇಷನ್ ಇದೆ ಸರ್. ನನ್ ಕಡೆಯಿಂದ ನಾನು ಏನು ಮಾಡೋ ಅಂತದಿಲ್ಲ ಸರ್, ಎಲ್ಲಾ ಪ್ರಕೃತಿನೇ ಮಾಡುತ್ತೆ ಸರ್. ಇಲ್ಲಿ ಮೇಲ್ಗಡೆ ಅಂತೂ ಸರ್ ಅಲ್ಲಿ ಏನು ಬೆಳಿತಾ ಇರ್ಲಿಲ್ಲ ಸರ್. ನಾನು ಗ್ಲಿರ್ಸಿಡಿ ಹಾಕಿದ್ಮೇಲೆ ಎಷ್ಟ್ ಚೆನ್ನಾಗಿ ಗಿಡಗಳು ಬಂದಿದೆ ಬನ್ನಿ ಸರ್ ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ ಇದು ಹೋದ್ವಾರ ಬಾಳೆ ಕಟ್ ಮಾಡ್ಕೊಂಡೆ. ಇದೊಂದ್ 4 kg ಇತ್ತು, ಯಾಕಂದ್ರೆ ಗ್ರೋತ್ ಇಲ್ಲ ಇಲ್ಲಿ. ನೀವ್ ಇಲ್ಲಿ ನೋಡ್ಬೋದು ಸರ್. ನೋಡಿ ಆ ಕಡೆ ಏನು ಗ್ರೋತ್ ಇಲ್ಲ, ಅಲ್ಲಿ ಏನು ಗ್ಲಿರ್ಸಿಡಿ ಏನು ಹಾಕಿಲ್ಲ. ಜಸ್ಟ್ ನಾನ್ ನನಗೆ ಒಂದು ಎಕ್ಸ್ಪೆರಿಮೆಂಟ್ ಗೆ ಅಂತ ಇದನ್ನ ಒಂದ್ ಜಾಗ ಮಾಡ್ಕೊಂಡಿದೀನಿ ಸರ್. ಇಲ್ಲಿ ಅಕ್ಕಪಕ್ಕದವರೆಲ್ಲ ಏನ್ ಹೇಳಿದ್ರು ಅಂದ್ರೆ, ನೀವ್ ನೋಡಿ ಸರ್ ಆ ಕಡೆ ತೋರ್ಸಿ, ಈ ತರ ಸಣ್ಣ ಕಲ್ಲುಗಳು ಸರ್ ಇದ್ರಲ್ಲಿ ಇರೋದು. ಕಲ್ಲುಗಳು ತುಂಬಾ ಇದಾವೆ, ಪೂರ್ತಿ ಕಲ್ಲು ಸರ್. ಅಲ್ಲಿ ನಿಮ್ಗೆ ಕಾಣುತ್ತೆ ನೋಡಿ ಸರ್, ಇಲ್ಲೇ ನೋಡಿ ಸರ್, ಎಲ್ಲ ಬರೀ ಈ ತರ ಕಲ್ಲೇ ಸರ್ ಇಲ್ಲಿ ಇರೋದು. ಈ ಇಡೀ ಭೂಮಿ ಕಲ್ಲೇ ಇರೋದು ಸರ್. ಇಲ್ಲಂದ್ರೂ ಏನು ಬರಲ್ಲ ಅಂತ ಅಂದ್ರು ನಂಗೆ. ಸೊ ಅಂದ್ರು ನಾನು ಏನೋ ಮಾಡ್ಬೇಕು ಅಂತ ಇದನ್ನ 2 ತರ ಡಿವೈಡ್ ಮಾಡ್ಕೊಂಡಿದೀನಿ ಸರ್. ಒಂದಷ್ಟು ನ್ಯಾಚುರಲ್ ಆಗಿ ನಾವು ಒಂದಷ್ಟು ಈ ಗ್ಲಿರ್ಸಿಡೆ ಇದೆಲ್ಲ ಹಾಕಿದ್ರೆ ಹೆಂಗ್ ಗ್ರೋತ್ ಬರುತ್ತೆ ಅಂತ ನೋಡೋದಕ್ಕೆ ಇಲ್ಲಿ ಏನು ಹಾಕಿಲ್ಲ, ಜಸ್ಟ್ ಸೂರ್ಯನ್ಗೆ ಹಂಗೆ ಬಿಟ್ಟಿದೆ. ಬಟ್ ಕಳೆ ಮಾತ್ರ ಎವರಿ ಕಡೆ ಇರುತ್ತೆ. ಇದು ಸ್ವಲ್ಪ ಗ್ಲಿರ್ಸಿಡಿಯಾ ಆ ತರದ್ ಏನು ಇಲ್ಲ. ಹೌದು ಸರ್. ಇದಕ್ಕೂ ಬಹಳ ಡಿಫ್ರೆನ್ಸ್ ಇದೆ, ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಸರ್. ಅಲ್ಲಿ ಒಳಗಡೆ ಹೋಗೋಣ ಬನ್ನಿ. ನಿಮ್ಗೆ ಕ್ಲೈಮೇಟೇ ಚೇಂಜ್ ಸರ್. ಇವಾಗೆಲ್ಲ ನಾವು ಬೇಸಿಗೆಯಲ್ಲಿ ಬಂದಾಗ ಇಲ್ಲ ಬಿಸಿಲಿದ್ದಾಗ ಬಂದ್ರ ಒಳಗಡೆ ಸಕ್ಕದಾಗಿರುತ್ತೆ ಸರ್. ಬಟ್ ಏನಂದ್ರೆ ಇದರದೊಂದು ಗಮ್ ಬೋಟ್ಸ್ ಕಂಪಲ್ಸರಿ ಸರ್ ನೈಸರ್ಗಿಕ ಕೃಷಿ ಮಾಡೋರ್ಗಂತೂ. ಅದು ಹಣ್ಣು ಕೀಳ್ಬೇಕಾದ್ರೆ ಒಂದ್ ಗ್ಲೌಸ್ ಹಾಕೊಂತೀನಿ ನಾನು, ಯಾಕಂದ್ರೆ ಬುಡದಲ್ಲೆಲ್ಲ ಇರುತ್ತೆ, ಏನ್ ಹುಳ ಆಗ್ತಾ ಇರುತ್ತೆ ನಮಗೂ ಗೊತ್ತಿಲ್ಲ. ಸೊ ಅದರಿಂದಾಗಿ ನಿಮ್ಗೆ ಒಂದು ದಾಳಿಂಬ್ರೆ ಹಣ್ಣು ತಿನ್ನಿಸ್ಬೇಕು ಸರ್ ನಾನು. ಇದ್ ನೋಡಿ ಹುಳ ಹೊಡೆದಿರೋದು. ಇನ್ನೊಂದಿದೆ ತೋರಿಸ್ತೀನಿ ತಿನ್ಸಿ.
ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೆ ತಿನ್ಸ್ತೀನಿ ಬನ್ನಿ ಸರ್. ಸೂಪರ್ ಆಗಿದೆ. ಕೆಲವ್ರು ಅಂತಾರೆ ಸರ್ ದಾಳಿಂಬ್ರೆ ಗಿಡಕ್ಕೆ ತುಂಬಾನೇ ಕೆಮಿಕಲ್ ಹಾಕ್ಬೇಕು, ಇಲ್ಲ ಇದೇನು ಎಲೆ ಉದ್ರೋಗುತ್ತೆ ಕಾಯಿ ಕಚ್ಚಲ್ಲ ಅಂತ. ನಮ್ ಮನೆಗೆ ಆರಾಮಾಗಿ ದಾಳಿಂಬ್ರೆ ಹಣ್ಣು ಸಿಕ್ಕುತ್ತೆ ಸರ್. ಸರ್ ನೋಡಿ ಸರ್, ಇದೆ ನಾವು ಒಂದ್ ಚಿಕ್ಕದಾಗಿ ಒಂದು ಕಾಡ್ ತರ ಮಾಡ್ಕೊಂಡಿದೀವಿ ಸರ್. ಗ್ಲೆಸಿಡಿಯಾ ಕಾಡು ಸರ್ ಇದು. ಬರ್ರಿ ಗ್ಲೆಸ್, ನೀವು ಇನ್ನು ಬನ್ನಿ ಸರ್ ಒಳಗೆ. ಸರ್ ಇದೆಲ್ಲ ನೋಡಿ ನಾನು ಪ್ರೂನಿಂಗ್ ಮಾಡಿದ್ಮೇಲೆ ಬೆಳೆದಿರೋದಿಷ್ಟು. ಮತ್ತೆ ಈಗ ಇನ್ನೊಂದ್ಸತಿ ಪ್ರೂನಿಂಗ್ ಮಾಡ್ತೀನಿ. ಗರಿಕೆ ಬೆಳ್ದಂಗ್ ಬೆಳಿತದೆ ಸರ್. ಹೌದು ಸರಿ ಸರ್, ಇದಿಷ್ಟು ಇಲ್ಲಿಗೂ ಅಲ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸರ್. ಬಹಳ ಡಿಫ್ರೆನ್ಸ್ ಇದೆ. ಇವನ್ ಇಲ್ಲಿ ಕಾಯು ಅಷ್ಟೇ ಸರ್, ನೋಡಿ ಬೇಕಾದಷ್ಟು ಕಚ್ಚುತ್ತೆ ಗಿಡದಲ್ಲಿ. ಕಾಯು ಸಿಕ್ಕಾಪಟ್ಟೆ ಕಚ್ಚುತ್ತೆ. ಇಲ್ಲೊಂದು ಹುಣಸೆ ಮರ ಇದೆ, ಅದು ತೆಗ್ದಿಲ್ಲ ನಾನು, ಸ್ವಲ್ಪ ಪ್ರೂನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನ್ ಭಾಗಕ್ಕೆ ಬಂದಾಗಿಂದ ಸರ್ ಒಂದು ಗಿಡ ಒಂದು ಮರನು ನಾನು ತೆಗ್ದಿಲ್ಲ ಸರ್. ಗ್ಲಿಸಿಡೆ ಇರೋ ಕಡೆ ಒಳ್ಳೆ ಫಲ ಬಂದಿದೆ, ಒಳ್ಳೆ ಫಲ ಸರ್. ಇದ್ ನೋಡಿ ಸರ್, ಇದಿನ್ನು ಈಗ ರೀಸೆಂಟ್ ಆಗಿ ಹಾಕಿದ್ದು, ಎಷ್ಟು ಆಲ್ರೆಡಿ ಹೂವು ಕಚ್ಚಿದೆ, ಫ್ಲವರಿಂಗ್. ಇದು ರೀಸೆಂಟ್ ಆಗಿ ಹಾಕಿದ್ದು ಚಿಕ್ಕ ಗಿಡ. ಇದು ಒಂದು 4 ಗಿಡ ತಂದೆ ಸರ್ ನಾನು ಹೋದಾಗ ಹಾಕನ ಅಂತ, ಯಾವಾಗ ಈ ಬೇಸಿಗೆಗೆ ಹೋದಾಗ. ಆಮೇಲೆ ಅನ್ಸ್ತು ಮತ್ತೆ ನೆಕ್ಸ್ಟ್ ಇಯರ್ ಬೇಸಿಗೆಗೂ ಹೋದ್ರೆ ಏನ್ ಮಾಡೋದು, ಅದಕ್ಕೆ ಈಗ ಡ್ರ್ಯಾಗನ್ ಗೆ ಚೇಂಜ್ ಮಾಡಿದೀನಿ ಸರ್. ಅದಕ್ಕೆ ಈ ಜಾಗದಲ್ಲಿ ಹಾಕಿಲ್ಲ ಡ್ರ್ಯಾಗನ್, ಅಲ್ಲಿ ಮಾತ್ರ ಡ್ರ್ಯಾಗನ್ ಗೆ ವ್ಯವಸ್ಥೆ ಮಾಡಿ ಇಟ್ಟಿದ್ದೀನಿ ಸರ್. ಒಂದೇನಂದ್ರೆ ಸರ್, ನಾವ್ ಏನ್ ಮಾಡಿಲ್ಲ ಅಂದ್ರೂ ಪ್ರಕೃತಿ ಅಂತೂ ಅದ್ರ ಕೆಲ್ಸ ಮಾಡ್ತಾನೆ ಇರುತ್ತೆ ಸರ್. ನಾವ್ ಮನುಷ್ಯ ಆ ಪ್ರಕೃತಿ ಮಾಡೋ ಕೆಲ್ಸಕ್ಕೆ ಕೈ ಹಾಕಿ ಹಾಳು ಮಾಡದೆ ಇದ್ರೆ ಅದೇ ನಾವ್ ಪ್ರಕೃತಿಗೆ ಮಾಡೋ ಅಂತ ಒಂದ್ ದೊಡ್ಡ ಕೃತಜ್ಞತೆ ಕೆಲ್ಸ ಅಂತ ನನ್ನ ಭಾವನೆ ಸರ್. ನಂಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಏನ್ ಅನ್ಸುತ್ತೆ ಅಂತ. ಸೊ ನಾನಂತೂ ಸರ್ ಇಲ್ಲಿ ಬರ್ತೀನಿ, ಹಣ್ಣು ಕಿತ್ಕೊಂತೀನಿ, ಹೋಗ್ತೀನಿ. ಅದು ಏನು ಎಲ್ಲಾ ಕಿತ್ಕೊಂಡಲ್ಲ, 1-2 ಪಕ್ಷಿಗಳಿಗೆ ಅಂತ ಬಿಡ್ತೀನಿ ಸರ್. ನಾವು ತಿಂದು ಬದುಕ್ಬೇಕು, ಅವು ತಿಂದು ಬದುಕ್ಬೇಕು ಸರ್. ನಾವಾದ್ರೆ ಇಲ್ಲ ದುಡ್ಕೊಂಡ್ ತಿನ್ಬೋದು ಸರ್. ಪಾಪ ಅವಕ್ಕೆ ಯಾರಿದ್ದಾರೆ ಸರ್. ಇಲ್ಲಿ ಸುತ್ತಮುತ್ತ ಎಲ್ಲ ಫುಲ್ ಹೂವ ಸರ್. ನೀವು ನಿಧಾನಕ್ಕೆ ನಿಂತ್ಕೊಂಡು ಕೇಳಿಸ್ಕೊಳ್ಳಿ ಸರ್, ಎಷ್ಟು ಪಕ್ಷಿ ಸೌಂಡ್ ಕೇಳಿಸುತ್ತೆ ಇಲ್ಲಿ ಅಂದ್ರ. ಒಂಥರ ಬೆಳಗ್ಗೆ ಹೊತ್ತು ಯಾವಾಗ ಮನೆಯಿಂದ ನಂದು CCTV ಕ್ಯಾಮ್ರಾ ಆನ್ ಮಾಡಿದ್ರ ಅವರೆಲ್ಲ ಕಿಚಿ 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 ಅಂತ ಒಂದಷ್ಟು ಪಕ್ಷಿ ಸೌಂಡೇ ಸರ್. ಅದೇ ಒಂಥರ ಒಳ್ಳೆ ಗುಡ್ ಮಾರ್ನಿಂಗ್ ಟೋನ್ ತರ ನನ್ಗೆ. ಬಟ್ ಆ ಖುಷಿ ಬೇರೆ ಸರ್. ಬಟ್ ಕೆಲವರು ಅನ್ಸ್ಬೋದು, ಓಕೆ ನಾನು ಆಲ್ರೆಡಿ ದುಡಿತಾ ಇದ್ದೀನಿ, ಸೊ ಅದರಿಂದಾಗಿ ನೀವ್ ಹಿಂಗ್ ಏನ್ ಬಿಟ್ಕೊಂಡ್ರು ನಡೆಯುತ್ತೆ ಅಂತ. ಮೇ ಬಿ ಅದು ನಿಜ ಸರ್. ಯಾಕಂದ್ರೆ ನನ್ಗೆ ಆಲ್ರೆಡಿ ಒಂದು ಇನ್ಕಮ್ ಇಲ್ಲ ಅಂದಿದ್ರೆ ಈ ತರ ಎಲ್ಲ ನನ್ಗೆ ಪ್ರಯತ್ನ ಮಾಡಕ್ಕೆ ಒಂದ್ ಧೈರ್ಯ ಬರ್ತಾ ಇರ್ಲಿಲ್ಲ ಸರ್. ಅದಕ್ಕೆ ಆಕ್ಚುಲಿ ಒಂದ್ ಸ್ವಲ್ಪ ಆರ್ಥಿಕವಾಗಿ ನನ್ಗೊಂದ್ ಕಡೆ ಸಂಪಾದನೆ ಇರೋದ್ರಿಂದ ಇದೊಂದು ನನ್ ಖುಷಿಗೆ ಅಂತ ಮಾಡ್ತಾರೆ ಸರ್. ಅದಕ್ಕೆ ನಾನು ಹೇಳಿದ್ದು ಇದ್ರಲ್ಲಿ ನಾನು ಮೇಜರ್ ಆಗಿ ಏನು ಕಮರ್ಷಿಯಲ್ ಅಂತ ಮಾಡ್ತಿಲ್ಲ ಸರ್. ನಮ್ಮ ಆರೋಗ್ಯ ಈಗ ನೋಡಿ ಸರ್, ನಾನೆಲ್ಲ ಒಂದಷ್ಟು ಹಣ್ಣು ಹಂಪ್ಲು ಹೊರಗಡೆ ಕಾಸು ಕೊಟ್ಟು ತಿಂದು ಡಾಕ್ಟರ್ಗೆ ಒಂದಷ್ಟು ದುಡ್ಡು ಇಕ್ಕದ್ ಬದಲು ಸೊ ಅದೇ ದುಡ್ಡನ್ನ ನಾನು ಇಲ್ಲಿ ಹಾಕಿ ಸೊ ನನಗೇನ್ ಬೇಕು ಅದ್ ಬೆಳ್ಕೊಂತ ಇದ್ದೀನಿ ಸರ್. ಮೈಸೂರಲ್ಲಿ ಒಂದ್ ಸೈಟ್ ತಗೊಂಡ ಬದ್ಲು ಸರ್ ಅದಕ್ಕಿಂತ 1/4 ಭಾಗ ಖರ್ಚಲ್ಲಿ ಸರ್ ನಾನು ಈ ಜಾಗ ತಗೊಂಡಿರೋ ಸರ್. ಮೈಸೂರಲ್ಲಿ ಒಂದ್ ಸೈಟ್ 70 ಲಕ್ಷ ಸರ್. ನಾನು ಅದ್ರ 1/4 ಭಾಗನೇ ಸರ್ ಇಲ್ಲಿ ಕೊಟ್ಟಿರೋದು ಸರ್. ಇಲ್ಲಿವರೆಗೂ ಡೆವಲಪ್ಮೆಂಟ್ ಎಲ್ಲಾ ಸೇರಿದ್ರು ಮೈಸೂರಲ್ಲಿ ಆಗಿರೋದ್ರಲ್ಲಿ ಅರ್ಧ ಖರ್ಚು ಇಲ್ಲಿ ಆಗಿಲ್ಲ ಸರ್. ಬಟ್ ಇಲ್ಲಿ ಇದು ಕಾಯಂ ಸರ್. ಆಯ್ತಾ ಸರ್, ಇಲ್ಲಿ ಬಂದಾಗ ಸಿಕ್ಕೋ ಖುಷಿ ನಿಮ್ಗೆ ಮೈಸೂರಲ್ಲಿ ಆಗ್ಲಿ ನಿಮ್ ಊರಲ್ಲಾಗ್ಲಿ ಒಂದ್ ಸೈಟ್ ಅಲ್ಲಿ ಇರೋ ಖುಷಿ ಬರಲ್ಲ ಸರ್. ಇಲ್ಲೊಂದ್ ಚಿಕ್ಕದಾದ ಒಂದ್ ಮನೆ ಕಟ್ಕೊಂಡ್ಬಿಟ್ರೆ ಸರ್, ಯಾವ ವೀಕೆಂಡ್ಗೆ ಯಾವ ರೆಸಾರ್ಟ್ ಎಲ್ಲೂ ಹೋಗೋದ್ ಬೇಡ ಸರ್. ಡೈಲಿ ವೀಕೆಂಡ್ ಬೇಕಾದ್ರೆ ನಿಮ್ ನುಡಿಕೊಂಡು 10 ಜನ ಫ್ರೆಂಡ್ಸ್ ಬರ್ತಾರೆ, ಬಾ ಇಲ್ಲಿ ಬನ್ನಿ ಇಲ್ಲಿ ಚೆನ್ನಾಗಿದೆ ಅಂತ. ಈ ಕ್ಲೈಮೇಟ್ ನೀವ್ ಎಷ್ಟು ಕೋಟಿ ಖರ್ಚು ಮಾಡಿದ್ರೆ ನಿಮ್ಗೆ ಸಿಟಿಯಲ್ಲಿ ಸಿಕ್ಕಲ್ಲ ಸರ್. ಒಂದೇನಂದ್ರೆ ಸರ್, ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ. ಯಾಕಂದ್ರೆ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಸರ್, ಯಾರಿಗೋ ಒಬ್ಬನಿಗೆ ದುಡ್ಡು ಕೊಟ್ಟಿ ಮಾಡ್ಸೋದು ನನ್ನ ಉದ್ದೇಶ ಆಗಿರ್ಲಿಲ್ಲ ಸರ್. ನಾನೇ ಎಕ್ಸ್ಪೀರಿಯನ್ಸ್ ಪಡಿಬೇಕು, ಪ್ಲಸ್ ನನಗೆ ಪ್ರತಿಯೊಂದು ಅನುಭವ ಆಗ್ಬೇಕು ಅಂತ ಪ್ರತಿಯೊಂದ್ ಕೆಲ್ಸನೂ ನಾನೇ ಮಾಡಿದೀನಿ ಸರ್. ಇಲ್ಲಿ ನನ್ಗೆ ಯಾರೇ ಆಗ್ಲಿ ಕೂಲಿ ಆಳು ಯಾರು ಇಲ್ಲ. ನಾನೇ ಕೂಲಿ, ನಾನೇ ಆಳು, ನಾನೇ ರೈತ, ನಾನೇ ಇಲ್ಲಿ ಎಲ್ಲ. ಅಲ್ಲಿಂದ ಇಲ್ಲಿ ಮೇಲ್ಗೆ ಎತ್ಕೊಂಡ್ ನಾನೇ ಮಾಲಿನೂ ನಾನೇನೆ ಸರ್. ಏನೇ ಇದ್ರು ಮೇಲಕ್ಕೆ ಎತ್ಕೊಂಡ್ ಇಲ್ಲಿಂದ ಹಣ್ಣು ಕಿತ್ಕೊಂಡು ಕೆಳಗೆ ಎತ್ಕೊಂಡು ಪ್ರತಿಯೊಂದು ನಾನು ಮಾಲಿನ ನೀವೇ ಮಾಲಕರು ನಾನೇ ಸರ್. ಅದಕ್ಕೆ ಇಲ್ಲಿ ಏನೇ ಇದ್ರು ನನ್ ಥಾಟ್ ತರ ಬಂದಿದೆ ಸರ್. ಕೆಲವ್ರಿಗೆ ಅನ್ಸ್ಬೋದು ಏನು ಇಲ್ಲ ಇದ್ರಲ್ಲಿ ಅಂತ, ಬಟ್ ಈ ಖುಷಿ ಮುಂದೆ ಬೇರೆ ಯಾವ್ದೂ ಇಲ್ಲ ಸರ್. ಪ್ರತಿಯೊಬ್ರು ಯಾರೇ ಸಿಟಿಲಿ ಇರೋರು ನಿಮ್ದು ಊರ್ ಬಿಟ್ಟು ಬಂದಿರ್ತಾರೆ ಸರ್, ಅವ್ರಿಗೆಲ್ಲ ಹೇಳೋದೇನು ಒಂದ್ ಇಷ್ಟಪಡ್ತೀನಿ, ಹೋಗಿ ಒಂದ್ ಅರ್ಧ ಎಕರೆ ಚಿಕ್ಕದಾಗ ಒಂದ್ ಮಾಡ್ಕೊಳ್ಳಿ, ವಾರಕ್ಕೆ ಒಂದ್ಸತಿ ಹೋಗಿ ಏನಾರು ಒಂದ್ ಮಾಡಿ, ಆ ಖುಷಿನೇ ಬೇರೆ ಸರ್. ಈಗ ನಿಜವಲ್ಲ ನನ್ ಮಗ ಖುಷಿಯಿಂದ ಮಾಡ್ತಾನೆ ಸರ್. ಈಗ ನಾವು ವೀಕೆಂಡ್ ಅಲ್ಲಿ ಇಲ್ಲಿ ಹೋಗಿದ್ರೆ ಅವನು ಅದೇ ಕಲ್ತ್ಕೊಂಡವನು. ಈಗ ಒಂಥರ ಹೆಂಗಂದ್ರೆ ಅವನಿಗೂ ಒಂಥರ ಒಂದ್ ಒಳ್ಳೆ ಬದುಕ್ ನಾವು ನಿರ್ಮಿಸ್ಕೊಟ್ಟಂಗ ಆಯ್ತು ಸರ್. ಬಟ್ ಇದು ಶಾಶ್ವತವಾಗಿರುತ್ತೆ ಸರ್. ಸಿಟಿಲಾದ್ರು ಸೈಟ್ ಇದ್ರೆ ಯಾರೋ ಒಬ್ಬ ಎಕ್ಸ್ಟ್ರಾ ದುಡ್ಡು ಕೊಡ್ತಾನೆ ಮಾರ್ಬಿಡೋಣ ಅನ್ಸುತ್ತೆ. ಇದು ಇಷ್ಟೆಲ್ಲ ಕಷ್ಟ ಬಿದ್ದು ನಾನ್ ಮಾಡಿರೋದಕ್ಕೆ ಇವತ್ತು ಇದಕ್ಕೆ ಯಾರೇ 1 ಕೋಟಿ ಬೆಲೆ ಕೊಟ್ರು ಕೊಡಲ್ಲ ಸರ್. ಯಾಕಂದ್ರೆ ಎಷ್ಟು ಪರಿಶ್ರಮ ಪಟ್ಟಿದೀವಿ ಒಂದೊಂದ್ ಗಿಡ ಹಾಕೋದಕ್ಕೆ ಅಂತ ನಮಗ್ ಗೊತ್ತಿದೆ ಸರ್. ಯಾಕಂದ್ರೆ ನನ್ಗೆ ಅನುಭವ ಇರ್ಲಿಲ್ಲ.
ಫಸ್ಟ್ ಗಿಡ ಎಲ್ಲ ಹಾಕ್ಬಿಟ್ಟೆ, ಆಮೇಲೆ ಡ್ರಿಪ್ ಲೈನ್ ಮಾಡ್ದೆ, ಬೋರ್ ಆನ್ ಮಾಡ್ತೀನಿ, ಎಲ್ಲಾ ಕಡೆ ಕಿತ್ಕೊಂತ ಇತ್ತು ಸರ್ ಡ್ರಿಪ್ ಲೈನ್. ನಾನು ನನ್ನ ವೈಫ್ ಲಿಟ್ರಲಿ ಕೆಳಗಡೆಯಿಂದ ಡೈಲಿ ಬರೋದು, ಆ ಡ್ರಿಪ್ ಸರಿ ಹೋಗೋವರೆಗೂ ಒಂದೊಂದು ನೀರು ಉಯ್ಕೊಂಡ್ ಹೋಗೋದು ಸರ್. ಅಷ್ಟ್ ಕಷ್ಟ ಬಿದ್ದು ಬೆಳೆಸಿದೀವಿ ಪ್ರತಿಯೊಂದ್ ಗಿಡನು. ಸೊ ಆ ಬೆಲೆ ನೀವು ಏನ್ ಹೇಳ್ತಾರೆ ಕಟ್ಟಕ್ ಆಗಲ್ಲ ಯಾವ್ದಕ್ಕೂ. ಬಟ್ ನೀವು ಅನುಭವಿಸಿದಾಗೆ ಸೂಪರ್ ಸರ್. ಬನ್ನಿ ಸರ್. ಸೊ ನೋಡಿ ನಮ್ ಮರ್ಗೆನ್ಸು, ಅದಕ್ಕೆ ನಿಮ್ ಮುಂದೆ ಬಿಡ್ಸೋಣ ಅಂತ ಸ್ಟಾರ್ಟ್ ಮಾಡಿದೀವಿ. ಒಂದ್ 4 ಗೆಡ್ಡೆ ಅಲ್ಲಿ ಸಿಕ್ಕಿದೆ, ಇಲ್ಲಿ ಇನ್ನೊಂದ್ 2 ಇದೆ. ಚೂರು ಇದು ಹಾಕದ್ ಈಸಿ ಸರ್, ಪ್ಲಸ್ ನಮ್ದು ಕಲ್ಲು ಭೂಮಿ ಅಲ್ಲ, ಸ್ವಲ್ಪ ನಾನು ಎಳೆದ್ಬಿಟ್ರೆ ಹಂಗೆ ಕಟ್ಟಾಗ್ಬಿಡ್ತದೆ. ಸರ್ ಇದನ್ನ ಏನೇನಕ್ ಬಳಸ್ತಾರೆ ಇದನ್ನ? ಸರ್ ಇದ್ರಲ್ಲಿ ಚಿಪ್ಸ್ ಮಾಡ್ತಾರೆ, ಬೇಯಿಸ್ಕೊಂಡ್ ಹಂಗೆ ತಿನ್ಬೋದು. ಈಗ ಗೌರ್ಮೆಂಟ್ ಇಂದ ಸರ್ ಈಗ ಮೈದಾ ಅವಾಯ್ಡ್ ಮಾಡಿ ಮೈದಾ ಬದಲು ಇದ್ರ ಪುಡಿ ಮಾಡ್ಬೇಕು ಅಂತ ಗೌರ್ಮೆಂಟ್ ತುಂಬಾ ಪುಷ್ ಮಾಡ್ತಾ ಇದೆ ಸರ್. ಕೇರಳದಲ್ಲಿ ಇದಕ್ಕೆ ಹೆಚ್ಚು ಬೇಡಿಕೆ ಇದೆ ಸರ್. ಚಿಪ್ಸ್, ಮೈದಾ ಪುಡಿ, ಇದು ಮತ್ತೆ ಹಲಸಿನ ಕಾಯಿ ಇದೆ ಅಲ್ಲ ಸರ್, ಅದೆರಡರಲ್ಲಿ ಮೈದಾ ಬದಲು ಬೇರೆ ಒಂದು ಪೌಡರ್ ಮಾಡ್ಬೇಕು ಅಂತ ಇದಾರೆ. ಸೇಮ್ ಮೈದಾದಲ್ಲಿ ಏನ್ ಎಫೆಕ್ಟ್ ಬರುತ್ತಲ್ಲ ಸರ್, ಅದೇ ತರ ಬಟ್ ಇದು ನ್ಯಾಚುರಲ್. ಮೈದಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಅದೇನ್ ಅಂತ ಒಳ್ಳೆ ಇದಲ್ಲ. ಇದು ಆರೋಗ್ಯಕ್ಕೆ ಒಳ್ಳೇದಾ? ಸಿಕ್ಕಾಬಿಟ್ಟು ಸರ್, ನೀವ್ ಯಾವ್ದೇ ಗೆಣಸ್ ತಿನ್ನಿ ನಿಮ್ಗೆ ವಾಯು ಆಗುತ್ತೆ, ಪ್ಲಸ್ ನಿಮ್ಗೆ ಕಾಲು ಹಿಡ್ಕೊಳೋದು ಹಂಗೆಲ್ಲ ಆಗುತ್ತೆ. ಮರಗೆಣಸ್ ತಿನ್ನಿ ನಿಮ್ಗೆ ಏನು ಆಗಲ್ಲ ಸರ್. ಈಗ ಒಂದ್ ಕೀಳ್ತೀನಿ, ಆಮೇಲೆ ನಾನು ಇನ್ ಮಿಕ್ಕಿದ್ ಬಿಡಿಸ್ಕೊಂತೀನಿ ಸರ್. ಮತ್ತೆ ಇದು ಕಿತ್ತಿದಂಗೆಲ್ಲ ಮತ್ತೆ ಬರ್ತಿರ್ತಾವ ಸರ್? ಇದು ಕಿತ್ತಿದ ಮೇಲೆ ಇದನ್ನ ಕಟ್ ಮಾಡ್ಬೇಕು. ಕಟ್ ಮಾಡ್ಬೇಕಾ? ಕಟ್ ಮಾಡ್ಬಿಟ್ಟು ನೋಡಿ ಸರ್ ಇಲ್ಲಿ ನೆಡ್ಬೇಕು. ನಾನು ಇದು ನೋಡಿ, ಇದು ಕಟ್ ಮಾಡಿ ನೆತ್ತಿದ್ದು ನೋಡಿ ಮೇಲ್ಗಡೆ, ಮತ್ತೆ ಇಲ್ಲಿಂದ ಹಿಂಗ ಬಡ್ಕೊಂಡ್ ಹೋಗುತ್ತೆ. ಇದು ಎಷ್ಟು ಉದ್ದ ಹೋಗುತ್ತಾ ಅಷ್ಟು ಈ ಗೆಣಸುಗಳು ಬಿಡ್ತಾ ಇರುತ್ತೆ. ಬಟ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸರ್ ಇದು. ಆಗ ನಮ್ಮ ಪೂರ್ವಜರೆಲ್ಲ ಈ ಗೆಡ್ಡೆ ಗೆಣಸೆ ತಿಂದು ಬದುಕ್ತಾ ಇದ್ದಿದ್ದು ಸರ್. ನಮಗೆ ಈಗ ಗೊತ್ತಿಲ್ಲ ಅಷ್ಟೇ ಅದ್ರ ಬಗ್ಗೆ ಬೆಲೆ. ಸರ್ ಇಷ್ಟೊತ್ತು ನಮ್ ತೋಟ ನೋಡಿದ್ರಿ. ನಾವು ಹಣ್ಣು ತಿನ್ನಕ್ಕೂ ಮುಂಚೆ ನಮ್ಮ ಜೇನ್ ಹೇಗಿದೆ ಅಂತ ತೋರಿಸ್ತೀನಿ. ಈ ತೋಟ ಇಷ್ಟೊಂದೆಲ್ಲ ಚೆನ್ನಾಗಿರೋದಕ್ಕೆ ಈ ಜೇನೆ ಒಂದು ಕಾರಣ ಸರ್. ಓಕೆ, ನನಗಿಂತ ಹೆಚ್ಚಿನ ಪಾತ್ರ ಇದೆ ವಹಿಸಿರೋದು ಸರ್. ನೋಡಿ ಈ ಗಿಡ ಇವೆಲ್ಲ ಚೆನ್ನಾಗಿರೋದಕ್ಕೆ ಜೇನೆ ಕಾರಣ. ಸೊ ನಾವು ಇದ್ರ ಟೇಸ್ಟ್ ನೋಡಿದೀವಿ ಇಲ್ಲಿವರೆಗೂ, ತುಂಬಾ ಚೆನ್ನಾಗಿದೆ. ಒಂದ್ 3-4 ಸಾವಿರ ರೂಪಾಯಿವರೆಗೂ ಮಾರಿದೀನಿ ಸರ್ 4 ಬಾಕ್ಸ್ ಇಂದ. ತೋರಿಸ್ತೀನಿ ಸರ್. ಇಲ್ಲಿ ಏನು ಕಟ್ತೀನಿ ಅಂದ್ರೆ, ನಾನು ಇದನ್ನ ನಮ್ಮಲ್ಲಿ ನವಿಲ್ ಜಾಸ್ತಿ, ಕೂತ್ಕೊಂಡೇನ ಬೀಳಿಸ್ಬಿಟ್ರೆ ಕಷ್ಟ ಅಂತ ಸರ್. ಸರ್ ಇದಕ್ಕೇನ್ ಅಂತ ಕೆಲ್ಸ ಇಲ್ಲ ಸರ್. ತಿಂಗಳಿಗೆ ಒಂದ್ಸತಿ ನೀವು ಕ್ಲೀನ್ ಮಾಡ್ಬೇಕಷ್ಟೇ ಸರ್. ಇಲ್ಲ ಅದು ಮಾಡದೇ ಇದ್ರು ನಡೆಯುತ್ತೆ. ಈಗ ಸೂಪರ್ ಕೊಟ್ಟಿದೀವಿ ಸರ್. ಸೂಪರ್ ಕೊಟ್ಟಿದ್ದೀರಾ? ಈಗ ಈ ಬೇಸಿಗೆಯಲ್ಲಿ ತೆಗೆದ್ಬಿಟ್ಟಿದ್ದೆ, ಯಾಕಂದ್ರೆ ಪಾಪ ಅವಾಗ ಫುಡ್ ಬೇಕು ಸರ್. ನಾವು ಇಲ್ಲೇನಿದೆ ಇದಷ್ಟೇ ಸರ್ ಉಪಯೋಗಿಸೋದು. ಕೆಳಗಡೆದು ಅದ್ರ ಮನೆ, ಅದನ್ನ ಮುಟ್ಟಲ್ಲ ಸರ್ ನಾವು. ಬರೀ ಸೂಪರ್ ಮಾತ್ರ, ಬರೀ ಸೂಪರ್ ಅಷ್ಟೇ ಸರ್. ಎಷ್ಟು ಸೂಪರ್ ಕೊಡ್ಬೋದು ಸರ್ ಒಂದ್ರ ಮೇಲೆ? ಸರ್ ಇದ್ರ ತಾಕತ್ ಮೇಲೆ ಡಿಪೆಂಡ್ ಸರ್. ನಿಮ್ಗೆ ಒಳ್ಳೆ ಫುಡ್ ಇದ್ದು, ಸುತ್ತ ಒಳ್ಳೆ ಹೂವ ಇದ್ದು ಹಾಕ್ಬೋದು. ನಾನು ಇಲ್ಲ ಕೇಳಿ ಸರ್, ಇದು ಒಂದ್ ದಡ್ಡತನನೇ ನಾನು ಮಾಡಿದ್ದು ಆನೆಸ್ಟ್ಲಿ. ನೀವು ಸುತ್ತ ನೋಡಿ ನಮ್ದು ಫುಲ್ ಶಾವಂತಿಗೆ ತೋಟ. ನಾನೇನ್ ಅನ್ಕೊಂಡೆ, ಜೇನುಳಕ್ ಒಳ್ಳೆ ಹಬ್ಬ, ಸಕ್ಕದ ಇಟ್ಬಿಟ್ರೆ ಒಂದ್ 50 ಬಾಕ್ಸ್ ಇಡ್ಬೋದು ಅಂತ ಒಂದು ಭ್ರಮೆಯಲ್ಲಿ ಇದ್ದೆ ಸರ್. 4 ಬಾಕ್ಸ್ ಇಟ್ಟೆ, ಒಂದ್ ಹುಳನ ಅಲ್ಲಿ ಹೋಗ್ಲಿಲ್ಲ ಸರ್, ಯಾಕಂದ್ರೆ ಕೆಮಿಕಲ್. ಓಕೆ, ಒಂದ್ ಹುಳನು ಹೋಗಿ ಒಂಚೂರು ಅಲ್ಲಿಂದ ಮಕರಂದ ತಂದಿಲ್ಲ. ಇದೇನ್ ಮಕರಂದ ತಂದಿದೆ ಎಲ್ಲ ಈ ನಮ್ ತೋಟ ಅಲ್ಲಿ ಇಲ್ಲಿ, ಆ ಜಾಲಿ ಹೂವ ಅಲ್ಲಿ ಇಲ್ಲಿಂದ ತಂದಿರುವೆ ಸರ್. ಸೊ ಎಷ್ಟು ಒಂಚೂರು ಅಂದ್ರೆ, ಒಂದೊಂದ್ಸತಿ ಇದು ಯೂಸ್ ಮಾಡಕ್ಕೂ ಮುಂಚೆ, ಇಲ್ಲಿ ಬರಕ್ಕೂ ಮುಂಚೆ ನನಗೆ ಈ ಹೂವ ಎಲ್ಲ ಒಂದ್ ಸ್ವಲ್ಪ ಹಿಂಗ್ ಮೂಸ ಅಭ್ಯಾಸ ಇತ್ತು ಸರ್. ಇಲ್ಲಿ ಕೆಮಿಕಲ್ ಹೊಡೆದಿರೋದ್ ನೋಡ್ಬಿಟ್ಟು ಹೂವ ಮೂಸದ್ನೇ ಬಿಟ್ಬಿಟ್ಟೆ ಸರ್ ನಾನು. ನಿಮ್ಗೆ ಜ್ಞಾಪನ, ಏನೋ ಹೂವ ಕೊಟ್ರೆ ಹೆಂಗಪ್ಪ ಇದೆ ಪರಿಮಳ ಅಂತ ಮೂಸ್ತೀವಲ್ಲ, ಈ ಕೆಮಿಕಲ್ ಹೊಡೆಯೋದ್ ನೋಡಿ ಅದನ್ನು ನಿಲ್ಸ್ಬಿಟ್ಟೆ ಸರ್. ಇದು ನಮ್ಮ ಜೇನುಗೂಡು ಸರ್. ಇದಕ್ಕೇನು ನನ್ ಖರ್ಚಿಲ್ಲ ಸರ್, ಏನು ಮಾಡಲ್ಲ ಸರ್. ಪೆಟ್ಟಿಗೆ ಇದಾವೆ ಸರ್? 4 ಪೆಟ್ಟಿಗೆ ಇದೆ. 1, 2, ಅಲ್ಲೊಂದ್ 3, ಅಲ್ಲೊಂದ್ 4 ಇದೆ. 2ರಲ್ಲಿ ಸೂಪರ್ ಕೊಟ್ಟಿದ್ದೀನಿ. ಅದು ರೀಸೆಂಟ್ ಆಗಿ ಓಡೋಯ್ತು ಸರ್, ಅದ್ರಲ್ಲಿ ಇಲ್ಲ, ಹುಳ ಹೋಯ್ತು. ಈಗ ಇದು ಒಂದ್ ಸ್ವಲ್ಪ ಚೆನ್ನಾಗಿದೆ. ಸೊ ಇದನ್ನ ಏನ್ ಮಾಡ್ತೀನಿ, ಯಾವಾಗಾರ ಒಂದಿನ ಇದರಿಂದ ಅದಕ್ಕೆ ಅರ್ಧ ಹುಳ ಶಿಫ್ಟ್ ಮಾಡ್ಬಿಟ್ಟು ಸಂಜೆ ನನ್ನ ಫ್ರೆಂಡ್ ತೋಟದಲ್ಲ ಇಲ್ಲ ನಮ್ ಮೈಸೂರ್ ಮನೆಯೆಲ್ಲ ತಗೊಂಡೋಗಿ ಇಟ್ಬಿಡ್ತೀನಿ. ಒಂದ್ 15-20 ದಿನ ಅದು ರಾಣಿ ಕಣ ಉಟ್ಕೊಳೋವರ್ಗು. ಅದ್ರಲ್ಲಿ ಅದ್ ಯಾವಾಗ ರಾಣಿ ಇಲ್ಲ ಅಂತ ಗೊತ್ತಾಗತ್ತೆ, ಆಗದು ಅದೇ ಹುಟ್ಟಿಸ್ಕೊಳಕ್ ಸ್ಟಾರ್ಟ್ ಆಗುತ್ತೆ ಸರ್ ರಾಣಿ ಕಣ. ಸರ್ ಇದು ನಿಜಾಲು ನನಗೆ ಇದು ಟ್ರೈನಿಂಗ್ ಅಟೆಂಡ್ ಆಗೋವರ್ಗು ಈ ಜೇನು ಹುಳದ ಮಹತ್ವ ಗೊತ್ತಿರ್ಲಿಲ್ಲ ಸರ್. ಸರ್ ಈ ಜೇನ್ ಹುಳ ಇದೇನ್ ನಮಗ್ ಬಂದ್ ಚುಚ್ಚುತ್ತಲ್ಲ ಸರ್, ಕಚ್ಚಲ್ಲ, ಅದು ಚುಚ್ಚುತ್ತೆ. ಅದೇನ್ ಚುಚ್ಚುತ್ತಲ್ಲ ಸರ್, ಅದೆಲ್ಲ ಆಲ್ರೆಡಿ ಇನ್ನೊಂದ್ 5 ದಿನ 6 ದಿನ ಅದ್ ಸಾಯುತ್ತೆ ಅನ್ನೋ ಹುಳುಗಳೇ ಬಂದ್ ನಮಗ್ ಚುಚ್ಚೋದು. ಹೆಂಗ್ ಹುಳುಗಳು ಚುಚ್ಚಲ್ಲ ಸರ್ ನಮ್ಗೆ.
ಓಕೆ, ಅದು ಒಳಗೆ ಇರುತ್ತೆ, ಅದು ಹೋಗಿ ಮಕರಂದ ತರದ ಆ ಕೆಲಸ ಮಾಡುತ್ತೆ. ಸರ್ ಇದ್ರಲ್ಲಿ ಒಂದ್ ರಾಣಿ ಇರುತ್ತೆ, 4 ರಿಂದ 5 ಗಂಡು ನೊಣಗಳಿರುತ್ತೆ. ರಾಣಿ ಬಂದು ಹೆಣ್ಣು. ಅದ್ರ ವಯಸ್ಸು ಅದಕ್ಕೆ ತುಂಬಾ ಚೆನ್ನಾಗಿ, ಅದು ರಾಯಲ್ ಜೆಲ್ಲಿ ಅಂತ ತಿನ್ಸ್ತಾರೆ ಸರ್ ಆ ರಾಣಿಗೆ. ಅದರಿಂದಾಗಿ ರಾಣಿ ತುಂಬಾ ದಿನ ಬದುಕುತ್ತೆ. ಇನ್ ಮಿಕ್ಕಿದ ಜೇನು ಹುಳಗಳೆಲ್ಲ ನಿಮ್ಗೆ ಮ್ಯಾಕ್ಸಿಮಮ್ 90 ದಿನ ಅಷ್ಟೇ ಸರ್ ಬದುಕೋದು, ಮ್ಯಾಕ್ಸಿಮಮ್. ಅದು ಇಲ್ಲ ಅಂದ್ರೆ 45 ದಿನಕ್ಕೂ ಸಾಯುವಂತದ್ದು ಇರುತ್ತೆ. ನಾವ್ ಎಷ್ಟೋ ಸತಿ ನೋಡಿದೇವೆ, ಒಂದಷ್ಟು ಹುಳ ಸತ್ತಿರುತ್ತೆ ಇಲ್ಲಿ ನಾನು ಬೆಳಗ್ಗೆ ಬಂದಾಗ. ಬೇರೆ ಹುಳುಗಳು ಅದನ್ನ ಒಂಥರ ಎತ್ಕೊಂಡೋಗಿ ಎಲ್ಲಿ ಬಿಡ್ತದ, ನನ್ಗೆ ಇಲ್ಲಿವರೆಗೂ ಅದನ್ನ ನೋಡಕ್ ಆಗಿಲ್ಲ ಸರ್. ನಾನು ಯಾವಾಗ ಬೆಳಗ್ಗೆ ಬಂದಾಗ ನೋಡ್ತೀನಿ, ಇಲ್ಲೊಂದಷ್ಟು ಹುಳಗಳು ಸತ್ತಿರುತ್ತೆ. ಇನ್ನೆರಡು ಹುಳ ಅದನ್ನ ಎತ್ಕೊಂಡು ಅದ್ ಎಲ್ಲೋ ಹೋಗಿ ಹಾಕ್ ಬರುತ್ತೆ ಸರ್. ಅದ್ ಎಲ್ಲಿ ಅಂತ ನಾನು ಅದು ಹುಡುಕ್ತಾ ಇದೀನಿ, ಅದ್ ನನಗೆ ಸಿಗ್ತಾ ಇಲ್ಲ. ಬಟ್ ತುಂಬಾನೇ ಸರ್ ತಾಳ್ಮೆ ಇರ್ಬೇಕು ಸರ್. ಇದು ಜೇನು ಇಟ್ಟಿದ್ರ ಅಂದ್ರೆ ನಿಮ್ಗೆ ತಾಳ್ಮೆ ಕಳ್ಸೋದಕ್ಕೆ ನೈಸರ್ಗಿಕ ಕೃಷಿ, ನಿಮ್ಮಲ್ಲಿ ತಾಳ್ಮೆ ಬರೆಸ್ಕೊಳೋದಕ್ಕೆ ಒಂದ್ ಜೇನ್ ಪೆಟ್ಟಿಗೆ ಇಟ್ಕೊಂಡ್ರೆ ಸಾಕು ಸರ್. ತಾಳ್ಮೆ ಬಂದ್ಬಿಡುತ್ತೆ, ಕೋಪ ಮಾಡ್ಕೊಳದ್ ಬಿಟ್ಬಿಡ್ತೀವಿ ನಾವು. ಇದ್ರ ಮುಂದೆ ಕೋಪ ಮಾಡ್ಕೊಂಡ್ರೆ ಚುಚ್ಚಿಸ್ಕೊಳದೆ. ಎಷ್ಟು ಜೋಪಾನವಾಗಿ ನೀವ್ ಅದನ್ನ ನೋಡ್ಕೊಂತೀರಾ ಅಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ ಸರ್. ನಂಗೆ ನಿಜವಾಗ್ಲೂ ಅಂಗಡಿಯಲ್ಲಿ ಜೇನುತುಪ್ಪ ತಿಂದಿದ್ದಕ್ಕೂ ನಮ್ ಜೇನ್ ತಿಂದಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಎಲ್ಲ ಕಲಬೆರಕೆ. ಬಟ್ ಇದೊಂದ್ ಸ್ವಲ್ಪ ಹುಳಿ ಬರುತ್ತೆ. ಕೆಲವ್ರು ಅದನ್ನ ಕಾಯಿಸ್ತಾರೆ ಆ ಹುಳಿ ಹೋಗ್ಲಿ ಅಂತ, ನಾವೇನು ಕಾಯಿಸಲ್ಲ ಸರ್. ಹಂಗೆ ಕೆಲವರು ನನ್ನ ಹತ್ರ ಕೇಳ್ತಾರೆ, ನಂಗೆ ಆ ಎರೆ ಸಮೇತ ಕೊಟ್ಬಿಡಿ ಅಂದ್ರೆ ಒಂದ್ ಕವರ್ಗೆ ಆ ಎರೆ ಸಮೇತ ಹುಳ ಕೊಟ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತೀನಿ. ಇಲ್ಲ ಅಂದ್ರೆ ಒಂದ್ ಡಬ್ಬ ನಾನು 700 ರಿಂದ 750 ರೂಪಾಯಿ ಮಾರ್ತೀನಿ ಸರ್, 1 kg ನಾನು. ಜೇನಿಂದನೂ ಆದಾಯ ಪಡಿತಾ ಇದ್ದೀರಿ? ಅಷ್ಟೊಂದಿಲ್ಲ, ಬಟ್ ಇನ್ನೊಂದೇನಂದ್ರೆ ಆ ಆದಾಯಕ್ಕಿಂತ ಈಗ ನಮಗ್ ಒಳ್ಳೆ ಜೇನ್ ಸಿಕ್ಕುತ್ತೆ ಸರ್ ಒಂದು ನಮ್ಮ ಮನೆಗೆ. ಆದಾಯ ಅಂದ್ರೆ ಹಣ್ಣುಗಳು ಬರ್ತಾವಲ್ಲ ಸರ್? ಹೌದು, ಅದನ್ನೇ ನೆಕ್ಸ್ಟ್ ನಾನು ಹೇಳಕ್ ಬಂದೆ. ಜೇನ್ ತುಪ್ಪ ಮಾರಿ ಆದಾಯ ಕಮ್ಮಿ, ಇದರಿಂದಾಗಿ ನನ್ನ ಹಣ್ಣಿನ ಇಳುವರಿ ಜಾಸ್ತಿ ಆಗಿದೆ. ಪ್ಲಸ್ ನಮಗೂ ಕೂಡ ಇದ್ರ ಕೈ ಚುಚ್ಚಿಸ್ಕೊಂಡ್ ಆಸ್ಪತ್ರೆಗೆ ಹೋಗೋದು ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಅದು ಒಂಥರ ಅಡ್ವಾಂಟೇಜ್ ಸರ್. ಏನಿಲ್ಲ ಅಂದ್ರು ಒಂದ್ಸತಿ ಕ್ಲೀನ್ ಮಾಡ್ಬೇಕಾದ್ರೆ ಯಾವ್ದೋ ಒಂದ್ ಪೆಟ್ನಲ್ಲಿ ಒಂದಾರು ಚುಚ್ಚಿಸ್ಕೊಂತೀನಿ ಸರ್. ಅದರಿಂದ ಜ್ವರ, ಕೆಮ್ಮಿ, ನೆಗಡಿ ಇದು ತುಂಬಾ ಕಮ್ಮಿ ಆಗಿದೆ. ಅದು ಒಂದು ಅಡ್ವಾಂಟೇಜ್. ಬನ್ನಿ ಸರ್, ಈಗ ನಮ್ದು ಹಣ್ಣು ತಿನ್ನೋಣ. ನಾನ್ ನಿಮ್ಗೆ ಅದ್ರಲ್ಲೂ ಒಂದು ತುಂಬಾ ಮುಖ್ಯವಾದ ಒಂದು ವಿಚಾರ ಹೇಳ್ಬೇಕು ಸರ್.